ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬರೆದ ಪತ್ರದ ನಂತರದ ಬೆಳವಣಿಗೆಯ ಬಗ್ಗೆ ನಿಮಗೆ ಅಪ್ಡೇಟ್ಸ್ ಇದೆ. ಅದೇ ವರದಿಯೊಂದಿಗೆ ಶುರು ಮಾಡೋಣ. ಇವತ್ತೊಂದು ಕುತೂಹಲ ಇತ್ತು, ಕ್ಯಾಬಿನೆಟ್ನಲ್ಲಿ ಈ ವಿಷಯ ಚರ್ಚೆಗೆ ಬರುತ್ತಾ ಅಂತ. ಬಂತು. ಪ್ರಿಯಾಂಕ್ ಖರ್ಗೆ ಅವರು ಪ್ರಸ್ತಾಪಿಸಲಿಲ್ಲ, ಸ್ವತಃ ಮುಖ್ಯಮಂತ್ರಿಗಳೇ ಪ್ರಸ್ತಾಪಿಸಿದರು. ಎಐಸಿಸಿ ಅಧ್ಯಕ್ಷರ ಪುತ್ರನ ಪತ್ರ ಅದು. ಮುಖ್ಯಮಂತ್ರಿಗಳೇ ಪ್ರಸ್ತಾಪಿಸಿದ್ರು. ಜೋರು ಚರ್ಚೆ ಆಯಿತು. RSSನವ್ರಿಗೆ ಹಿಂಗೆಲ್ಲ ಚಟುವಟಿಕೆಗಳನ್ನು ಮಾಡೋದಕ್ಕೆ ಬಿಡಬಾರ್ದು ಅಂತ ಕೆಲವರು ಹೇಳಿದ್ರು. ಇನ್ನು ಕೆಲವರು ಲೀಗಲಿ ಸಮಸ್ಯೆ ಮಾಡ್ಕೋಬಾರ್ದು ಅಂತ ಹೇಳಿದ್ರು. ನಾಳೆ RSSನ ಚಟುವಟಿಕೆಗಳಿಗೆ ನಿರ್ಬಂಧ ಅಂತ ಆದೇಶ ಹೊರಡಿಸಿ RSS ಕಡೆಯಿಂದ ಯಾರೋ ಕೋರ್ಟಿಗೆ ಹೋಗಿ ಕೋರ್ಟ್ನಲ್ಲಿ ಬೈಸ್ಕೊಂಡು ಬರೋ ಹಂಗಾಗಬಾರ್ದು, ಎಚ್ಚರಿಕೆಯಿಂದ ನಿರ್ಧಾರ ತಗೊಳ್ಳಿ ಅಂತ. ಅಲ್ಲಿ HK ಪಾಟೀಲ್ರಿದ್ದಾರೆ, ಕಾನೂನು ಸಚಿವರು. ಹಾಗೆಲ್ಲ ಸಮತೋಲನ ತಪ್ಪುವುದಿಲ್ಲ ಅವರು. ಅಂತಿಮವಾಗಿ ನಿರ್ಧಾರ ಆಯಿತು. ಆ ನಿರ್ಧಾರದಲ್ಲಿ RSS ಅಂತ ಹೆಸರೇ ಹೇಳೋದು ಬೇಡ ಅಂದ್ಕೊಂಡ್ರು. RSS ಅಂತ ಹೇಳೋದು ಬೇಡಪ್ಪ, ಸರ್ಕಾರಿ ಜಾಗಗಳಿರ್ತವೆ, ಶಾಲೆಯ ಮೈದಾನ, ಸರ್ಕಾರದಿಂದ ಅನುದಾನ ಪಡೆದುಕೊಳ್ಳುತ್ತಾ ಇರುವವರು ನಡೆಸ್ತಾ ಇರುವ ಶಾಲೆ ಕಾಲೇಜುಗಳ ಗ್ರೌಂಡ್ಗಳು, ಪುರಾತತ್ವ ಇಲಾಖೆಯ ಆಸ್ತಿಗಳು, ಮುಜರಾಯಿ ಇಲಾಖೆಯ ದೇವಸ್ಥಾನದ ಜಾಗಗಳು. ಈ ಜಾಗಗಳಲ್ಲಿ ಖಾಸಗಿಯವರು ಏನೇ ಚಟುವಟಿಕೆ ಮಾಡದಿದ್ದರೂ ಪ್ರಯರ್ ಪರ್ಮಿಷನ್ ತಗೋಬೇಕು ಅಂತ ಆದೇಶ ಹೊರಡಿಸೋಣ ಅನ್ನುವ ನಿರ್ಧಾರ ತೆಗೆದುಕೊಂಡ್ರು. RSSನವರು ಅಂತಲ್ಲ, ಯಾರೇ ಖಾಸಗಿಯವರು ಯಾರೇ ಇದ್ರು ಪರ್ಮಿಷನ್ ತಗೊಳ್ಳಿ ಅಂತ. ಇಂಥದ್ದೊಂದು ನಿಯಮವನ್ನು ರೂಪಿಸುವ ನಿರ್ಧಾರ ಆಯಿತು. ನಿಯಮ ರೂಪಿತ ಆಗಬೇಕೀಗ, ನಿಯಮ ರೂಪಿತ ಆಗಬೇಕು. ಕೇರಳದಲ್ಲಿ ಏನು ಮಾಡಿದ್ದಾರೆ, ತಮಿಳಿನಲ್ಲಿ ಏನು ಮಾಡಿದ್ದಾರೆ, ಆ ವಿವರಗಳನ್ನು ನಾನು ತಗೋಬೇಕು ಅನ್ನೋದರ ಎಲ್ಲ ಡೀಟೇಲ್ಸನ್ನು ತಗೊಂಡು ಎಲ್ಲದರ ಆಧಾರದ ಮೇಲೆ ಲೀಗಲಿ ಏನು ಸಮಸ್ಯೆ ಮಾಡಿಕೊಳ್ಳದೇ ಇರುವ ರೀತಿಯಲ್ಲಿ ಇಂಥದ್ದೊಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಯಾವುದೇ ಖಾಸಗಿ ಸಂಘ ಸಂಘಟನೆ ಪರ್ಮಿಷನ್ ತಗೊಳ್ಳಿ ನೀವು ಅಂತ. ಇವು ಒಂದೊಂದು ಜಾಗನೂ ಹೇಳದ್ನಲ್ಲ, ಒಂದೊಂದು ಇಲಾಖೆ ಹಿಡಿತದಲ್ಲಿದ್ದಾವೆ. ಎಲ್ಲ ಇಲಾಖೆಗಳು ವರ್ಕೌಟ್ ಆಗಬೇಕೀಗ. ಫಾರ್ ಎಕ್ಸಾಂಪಲ್, ಪ್ರೈಮರಿ ಸ್ಕೂಲು, ಹೈಸ್ಕೂಲು, ಮಧು ಬಂಗಾರಪ್ಪನವರ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣದಲ್ಲಿ ಬರ್ತವೆ. ಮುಜರಾಯಿ ಇಲಾಖೆಯ ದೇವಸ್ಥಾನಗಳ ಆವರಣ ರಾಮಲಿಂಗಾರೆಡ್ಡಿ ಅವರಿಗೆ ಬಂತು. ಹೀಗೆ ಎಲ್ಲ ಡಿಪಾರ್ಟ್ಮೆಂಟ್ಗಳು ತಮ್ಮ ತಮ್ಮ ಜಾಗದಲ್ಲಿ ಖಾಸಗಿ ಕಾರ್ಯಕ್ರಮಗಳಿಗೆ ಪರ್ಮಿಷನ್ನಿನ ಪ್ರಾಸೆಸ್ ಒಂದನ್ನು ಶುರು ಮಾಡ್ತಾರೆ. ಆಲ್ರೆಡಿ ಇರುವ ರೂಲೇ ಅದು. ಅನುಮತಿ ಇಲ್ಲದೆ ಪಥ ಸಂಚಲನ ಕವಾಯತುಗಳನ್ನು ಮಾಡಂಗಿಲ್ಲ. RSSನವ್ರಿಗೆ ಅಂತ ಹೇಳೋದಿಲ್ಲ. ಇದನ್ನ ಒಂದು ಕಡೆ ಸೇರ್ಕೊಳ್ಳೋದು, ಪ್ರತಿದಿನ ಪ್ರಾರ್ಥನೆ ಮಾಡಂಗಿಲ್ಲ. ಪ್ರತಿ ಕಾರ್ಯಕ್ರಮಕ್ಕೂ ನೀವು ಕಡ್ಡಾಯವಾಗಿ ಅನುಮತಿ ತಗೊಳ್ಳಿ. ನಿಯಮ ಮೀರಿದ್ರೆ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸುವಂಥ ಪ್ರಾವಿಷನನ್ನು ಕೊಡ್ತಾರೆ. ಮೊದಲನೇ ಸಲ ನಿಯಮ ಮೀರಿದರೆ 2 ವರ್ಷ ಜೈಲು, 50,000 ದಂಡ. ಎರಡನೇ ಸಲ ನಿಯಮ ಮೀರಿದರೆ 3 ವರ್ಷ ಜೈಲು, 1 ಲಕ್ಷ ದಂಡ. ಆಮೇಲೂ ನಿಯಮಗಳನ್ನು ಮೀರಿದರೆ 1 ದಿನಕ್ಕೆ 5,000 ರೂಪಾಯಿ ದಂಡ ಹಾಕುವ ಈ ರೀತಿಯಾದಂಥ ಆಲೋಚನೆಗಳು ಸರ್ಕಾರದ ಮಟ್ಟದಲ್ಲಿ ಇದಾವಂತೆ. ಹಾಗೆ ಮಾಡುವ ಮೂಲಕ RSSನ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬಹುದಾ ಅನ್ನುವ ಪ್ರಯತ್ನ. ಈಗ ಪಥಸಂಚಲನ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ತಮಿಳುನಾಡಿನಲ್ಲೂ ಆಗಿದೆ, ಕೇರಳದಲ್ಲೂ ಆಗಿದೆ. ಸರ್ಕಾರ ಪರ್ಮಿಷನ್ ಕೊಡೋದಿಲ್ಲ ಅನ್ನೋತಪ್ಪ. ಅವ್ರು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟು ಮೆರಿಟ್ಸನ್ನು ಕನ್ಸಿಡರ್ ಮಾಡಿ ಪರ್ಮಿಷನ್ ಕೊಡಿ ಇವರಿಗೆ, ಕೊಡಬೇಡಿ ಇವರಿಗೆ ಹೇಳ್ತಾರೆ. ಕರ್ನಾಟಕದಲ್ಲೂ ಇನ್ನು ಮುಂದೆ ಅದು ನೋಡೋದಕ್ಕೆ ಸಿಗುತ್ತೆ ಅಂತ ಅನಿಸುತ್ತೆ. ಪೂರ್ವಾನುಮತಿ ಇಲ್ಲದೆ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಬೇಡಿ ಅಂತ. ಇದು ಏನಾಗುತ್ತೆ? ಪೂರ್ವಾನುಮತಿ ಇಲ್ಲದೆ ಕಾರ್ಯಕ್ರಮಗಳನ್ನು ಮಾಡಬೇಡಿ ಅಂತ ಹೇಳ್ತಾರೆ. ಸರ್ಕಾರಿ ಶಾಲೆ ಕಾಲೇಜು, ನಾನು ಜಾಗಗಳು ಹೇಳಿದ್ನಲ್ಲ, ಅಲ್ಲಿ ಏನೇ ಕಾರ್ಯಕ್ರಮ ಮಾಡಬೇಕು ಅನ್ನೋರು ಅರ್ಜಿ ಹಾಕ್ತಾರೆ. ಅರ್ಜಿ ಹಾಕೋದು ಕಡ್ಡಾಯ ಮಾಡ್ತಾರೆ, ಕಂಪಲ್ಸರಿ ಮಾಡ್ತಾರೆ. ಅರ್ಜಿ ಹಾಕೋದಪ್ಪ, ಯಾರಿಗೆ ಬೇಕೋ ಅವ್ರಿಗೆ ಕೊಡ್ತಾರೆ ರೀ ಪರ್ಮಿಷನ್ನು. RSSನವ್ರು ಅರ್ಜಿ ಕನ್ಸಿಡರ್ ಮಾಡ್ತಿದ್ದೀವಿ, ಇರಿ ನೋಡೋಣ ಅಂಥೇಳಿ ಇಟ್ಕೋತಾರೆ. ಹಿಂಗಾಗ್ತಾ ಹೋಗುತ್ತಿದ್ದು. ಸೂಕ್ಷ್ಮ ಸ್ಥಳಗಳಲ್ಲಿ, ಸೂಕ್ಷ್ಮ ಪ್ರದೇಶಗಳಲ್ಲಿ ಪಥಸಂಚಲನ ಮಾಡಬಾರ್ದು ಅನ್ನುವ ನಿಯಮವನ್ನೇನೋ ತರ್ತಾರಂತೆ. ಒಟ್ಟಾರೆಯಾಗಿ ಕ್ಯಾಬಿನೆಟ್ಟು ಇಷ್ಟೆಲ್ಲ ನಿರ್ಧಾರಗಳನ್ನು ಇವತ್ತು ತಗೊಂಡು ಅಂತಿಮವಾಗಿ ನಿಯಮ ರೂಪಿತ ಆಗಬೇಕು. HK ಪಾಟೀಲ್ರು ಮಾತಾಡಿದ್ರಲ್ಲ, ಅದನ್ನು ಕೇಳಿಸ್ಕೊಳ್ಳಿ.
ನೋಡಿ, ಈಗ ನೀವು ಹೇಳ್ದಂಗೆ ಹಲವಾರು ನಿಯಮಗಳು ನಮ್ಮಲ್ಲೇ ಇದೆ. ಇಲಾಖೆವಾರು ನಿಯಮಗಳು ಏನು ನಾವು ಹೊರಡಿಸಿದ್ದೇವೆ. ಹೋಮ್ ಡಿಪಾರ್ಟ್ಮೆಂಟಲ್ಲಿದೆ, ಸಾಕಷ್ಟು ನಿಯಮಗಳು ಕಾಯ್ದೆಗಳು ಆಗಲೇ ಇದೆ. ಆದರೆ ಎಲ್ಲ ಬೇರೆ ಬೇರೆ ಕಡೆ ಇತ್ತು. ಈಗ ಉದಾಹರಣೆಗೆ 2013 ಜಗದೀಶ್ ಶೆಟ್ಟರ್ ಅವರೇ ಮುಖ್ಯಮಂತ್ರಿಗಳಿದ್ದಾಗ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣ ಚಟುವಟಿಕೆ ಮಾತ್ರ ನಡೆಸಬೇಕು, ಬೇರೆ ಸಂಘಟನೆಗಳಿಗೆ ಅವಕಾಶ ಇಲ್ಲ, ಚಟುವಟಿಕೆಗಳಿಗೆ ಅವಕಾಶ ಇಲ್ಲ ಅಂತ ಅವರೇ ಹೇಳಿರೋದು. ಹೌ ಟು ಯೂಟಿಲೈಸ್ ಪಬ್ಲಿಕ್ ಸ್ಪೇಸಸ್ಸು, ರೋಡ್ಸು, ಅವೆಲ್ಲನೂ ಕೂಡ ಒಂದು ಸಮಗ್ರವಾದಂಥ ಒಂದು ಕಾನೂನು ತರ್ತೀವಿ. ಅದರಲ್ಲಿ ನೀವು ಯಾರೇ ಇರ್ಬೋದು, ನಾನಿರ್ಬೋದು, ನೀವಿರ್ಬೋದು, ಸಂಘಟನೆಗಳಿರ್ಬೋದು, ಪಕ್ಷಗಳಿರ್ಬೋದು, ನೀವೇನೇ ಮಾಡಬೇಕಂದ್ರೂ ಕೂಡ ನೀವು ಪರ್ಮಿಷನ್ ತಗೊಳ್ಳಿ, ಕಾರಣಗಳು ಕೊಡಿ, ಉದ್ದೇಶಗಳು ಕೊಡಿ. ಅದು ಈಗ ನಾಳೆ ನಾನೇ ಒಂದು 1000 ಜನ ತಗೊಂಡು ಮಾರ್ಚ್ ಪಾಸ್ಟ್ ಮಾಡ್ತೀನಿ, ಲಾಠಿಗಳು ಇಟ್ಕೊಳ್ತೀನಿ ಅಂತ ಹೇಳಿದ್ರೆ ಪರ್ಮಿಷನ್ ಸಿಗುತ್ತಾ ನನಗೆ? ಅವರೇನು ವಿಶೇಷ ನಾಗರಿಕರು ಅಲ್ಲ, ಏನು ಸಂವಿಧಾನದ ಅಡಿನಲ್ಲಿ ಅವರು ಬರ್ತಾರಲ್ಲ. ಸೊ ಹೂ ಎವರ್ ಇಟ್ ಈಸ್, ವೆದರ್ ಇಟ್ ಈಸ್ ಮೀ, ಯು ಆರ್ ದೆಮ್. ಸರ್, ಈಗ ನಾನು ಯಾವುದೋ ಒಂದು ಬಳಗ ನಡೆಸ್ತೀನಿ, ಯಾವುದೋ ಒಂದು ನಮ್ಮ ಸಮಾಜ ಹೆಸರಲ್ಲಿ ಬಳಗ ನಡೆಸ್ತೀನಿ. ಈಗ ನಾನೇನೋ ಒಂದು ನಾಳೆ ರೋಡ್ ಮೇಲೆ ಫಂಕ್ಷನ್ ಮಾಡಬೇಕು ಅಂತೀನಿ, ಅದಕ್ಕೆ ಪರ್ಮಿಷನ್ ತೊಗೋಬೇಕಲ್ಲ ನಾನು? ಯಾಕೆ ನಾನು ಇದು ಅದರಿಂದ ನಾವು ಅಕ್ಕಪಕ್ಕದವ್ರಿಗೆ ಏನಾದರೂ ತೊಂದರೆ ಆಗುತ್ತಾ, ಟ್ರಾಫಿಕ್ಕಿಗೆ ತೊಂದರೆ ಆಗುತ್ತಾ, ಅಥವಾ ಕಾನೂನು ಸುವ್ಯವಸ್ಥೆಗೆ ತೊಂದರೆ ಆಗುತ್ತಾ ನೋಡಬೇಕಲ್ಲ. ಈ ಸುಮ್ಮನೆ 100 ಜನ ಬರೋದು, ಟೋಪಿ ಹಾಕ್ಕೊಂಡು ಲಾಠಿ ಹಿಡ್ಕೊಂಡು ನಮ್ಮ ಪೊಲೀಸವರು ಎಲ್ಲ ಕೆಲಸ ಬಿಟ್ಟು ಅವರಿಂದ ಹೋಗ್ಬೇಕಾ? ಯಾಕೆ? ಗೌರ್ಮೆಂಟ್ ಜಾಗದಲ್ಲಿರ್ಬೋದು, ಇನ್ಸ್ಟಿಟ್ಯೂಷನ್ದಲ್ಲಿರ್ಬೋದು, ಅನುದಾನಿತ ಇನ್ಸ್ಟಿಟ್ಯೂಷನ್ ಇರ್ಬೋದು, ಏನು ಮಾಡಿದ್ರೂ ಕೂಡ ಪರ್ಮಿಷನ್ ತೊಗೊಂಡು ಮಾಡಿ. ಸರ್ಕಾರ ಸಂಬಂಧಿಸಿದವರಿಗೆಲ್ಲ ಸರ್ಕಾರಿ ಆದೇಶ ಹೊರಡಿಸಿ ಸಾರ್ವಜನಿಕ ಆಸ್ತಿ, ಸಾಂಸ್ಥಿಕ ಆಸ್ತಿ, ಆಲ್ 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 ಎವ್ರಿಥಿಂಗ್ ಅನುಮತಿ ಪಡೆದು ಮಾಡಬಹುದು. ರಾಜ್ಯ ಸರ್ಕಾರ ನಿರ್ಣಯ ಮಾಡಿರ್ತಕ್ಕಂಥದ್ದು ಇಂಥವ್ರನ್ನೇ ಅಂತೇಳಿ ಇಟ್ಕೊಂಡ್ರಂಗಿಲ್ಲ. ಯಾರ ಹೆಚ್ಚು ಅವರು ವೈಲೇಟ್ ಮಾಡ್ತಿದ್ರು ಅಂದರೆ ಅವ್ರಿಗೆ ಸಹಜವಾಗಿ ನೀವು ಹೇಳ್ದಂಗೆ ಆಗ್ಬೋದು. ವೈಲೇಟ್ ಯಾರು ಮಾಡೋದಲ್ಲ ಅವ್ರಿಗೆ ಸಂಬಂಧ ಬರೋದಿಲ್ಲ. ಇದು ಪ್ರಿಯಾಂಕ ಖರ್ಗೆ ಅವರ ಒಂದು ಪತ್ರದ ಮೇಲೆ ಆದಂಥ ಆ್ಯಕ್ಷನ್. ಇನ್ನೂ ಒಂದು ಪತ್ರ ಬರೆದಿದ್ದಾರೆ ಇವರು. ಮೊದಲ ಪತ್ರವನ್ನು 3-4 ಸಲ ಓದಿದ್ದೀನಿ, ಆದ್ದರಿಂದ ಮತ್ತೆ ಓದಬೇಕಾದ ಅವಶ್ಯಕತೆ ಇಲ್ಲ. ಎರಡನೆಯ ಪತ್ರ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ನೌಕರರುಗಳಿಗೆ ಕರ್ನಾಟಕ ನಾಗರಿಕ ಸೇವಾ ನಡತೆ ನಿಯಮಗಳು 2021 ಅಡಿ ನಿಯಮ 5/1 ಪ್ರಕಾರ ಈ ಕೆಳಕಂಡ ನಿಯಮವು ಈಗಾಗಲೇ ಜಾರಿಯಲ್ಲಿರುತ್ತದೆ ಅಂಥೇಳಿ ನಿಯಮವನ್ನು ಪ್ರಸ್ತಾಪಿಸ್ತಾರೆ. ಯಾರೇ ಸರ್ಕಾರಿ ನೌಕರನು ಯಾವುದೇ ರಾಜಕೀಯ ಪಕ್ಷದ ಅಥವಾ ರಾಜಕಾರಣದಲ್ಲಿ ಭಾಗವಹಿಸುವಂಥ ಯಾವುದೇ ಸಂಘ ಸಂಸ್ಥೆಯ ಸದಸ್ಯನಾಗಿರತಕ್ಕದ್ದಲ್ಲ, ಅಥವಾ ಅವುಗಳೊಂದಿಗೆ ಅನ್ಯಥಾ ಸಂಬಂಧ ಹೊಂದಿರತಕ್ಕದ್ದಲ್ಲ, ಅಥವಾ ಯಾವುದೇ ರಾಜಕೀಯ ಚಳುವಳಿ ಅಥವಾ ಚಟುವಟಿಕೆಯಲ್ಲಿ ಭಾಗವಹಿಸತಕ್ಕದ್ದಲ್ಲ, ಅದರ ಸಹಾಯಾರ್ಥ ವಂತಿಗೆ ನೀಡತಕ್ಕದ್ದಲ್ಲ, ಅಂದರೆ ಡೊನೇಷನ್ನು ಕೊಡಂಗಿಲ್ಲ ನೀವು, ಅಥವಾ ಅದಕ್ಕೆ ಯಾವುದೇ ರೀತಿಯ ನೆರವು ನೀಡತಕ್ಕದ್ದಲ್ಲ. ನೀವು RSSನ ಕಾಂಟೆಕ್ಸ್ನಲ್ಲಿ ಹೇಳೋದಾದರೆ ಅಲ್ಲೇನು ಮೆಂಬರ್ಶಿಪ್ ಅಂತಿಲ್ಲ. ಅರ್ಜಿ ತುಂಬಿಕೊಟ್ಟು ಸೈನ್ ಹಾಕಿ ಅದು ಏನೋ ಮೆಂಬರ್ಶಿಪ್ ಫೀಸ್ ಕಟ್ಟಿದಾಗ ನಾನು ಮೆಂಬರ್ ಆದೆ, ನಮಗೊಂದು ಹಂಗೇನಿಲ್ಲ, ಐಡೆಂಟಿಟಿ ಕಾರ್ಡ್ ಬಂತು, ಆ ಥರದ್ದು ಏನಿಲ್ಲ. ಸೊ ಸದಸ್ಯನಾಗಿರತಕ್ಕದ್ದಲ್ಲ. ಓಕೆ, ಅದು ಅಪ್ಲೈ ಆಗೋದಿಲ್ಲ RSSಗೆ. ಅವುಗಳೊಂದಿಗೆ ಅನ್ಯಥಾ ಸಂಬಂಧ ಹೊಂದಿರತಕ್ಕದ್ದಲ್ಲ. ಅನ್ಯಥಾ ಸಂಬಂಧ ಹೆಂಗೆ ಹೊಂದೋದು? ಹೆಂಗೆ ಅನ್ಯಥಾ ಸಂಬಂಧ ಅಂತ ಹೆಂಗೆ ಕನ್ಸಿಡರ್ ಮಾಡ್ತೀರಿ ನೀವು? ಅಥವಾ ಯಾವುದೇ ರಾಜಕೀಯ ಚಳುವಳಿ ಅಥವಾ ಚಟುವಟಿಕೆಯಲ್ಲಿ ಭಾಗವಹಿಸತಕ್ಕದ್ದಲ್ಲ, RSSಗೆ ಸಂಬಂಧಿಸಿದ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಬಾರ್ದು ಅಂತ. ಅದರ ಸಹಾಯಾರ್ಥ ವಂತಿಗೆ ನೀಡತಕ್ಕದ್ದಲ್ಲ. ಡೊನೇಷನ್ ಕೊಡಂಗಿಲ್ಲ, ದುಡ್ಡು ಕೊಡಂಗಿಲ್ಲ. ಅಫ್ಕೋರ್ಸ್ RSS ವಂತಿಗೆ ಅಂತ ಸ್ವೀಕರಿಸುವುದಿಲ್ಲ. ಅದೊಂದು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಲ್ಲ. ಆದ್ದರಿಂದಾಗಿ ಅದರ ಅಂಗಸಂಸ್ಥೆಗಳ ರಿಜಿಸ್ಟರ್ಡ್ ಇದ್ದಾವೆ, ಅವುಗಳಿಗೆ ವಂತಿಗೆ ಸ್ವೀಕರಿಸ್ತವೆ. ಸರ್ಕಾರಿ ನೌಕರರು ಆ ಅಂಗಸಂಸ್ಥೆಗಳಿಗೆ ಏನಾದರೂ ಡೊನೇಷನ್ ಕೊಟ್ಟರೆ ಆ್ಯಕ್ಷನ್ ಆಗತ್ತಾ? ಅಥವಾ ಅದಕ್ಕೆ ಯಾವುದೇ ರೀತಿಯ ನೆರವು ನೀಡತಕ್ಕದ್ದಲ್ಲ. ಈಗ ಪ್ರಚಾರಕರು ಯಾರೋ ಮನೆಗೆ ಬಂದ್ರಪ್ಪ, ಮನೆಗೆ ಕರೆಸಿ ಊಟಕ್ಕೆ ಹಾಕದೆ ನಮ್ಮ ಮನೇಲಿ ಇವತ್ತೊಂದು ದಿವಸ ಇರಿ ಅಂದೆ, ಅಂಥದ್ದು ಮಾಡಬಾರ್ದು ಅಂತ ನೀವು RSSನ ಕಾಂಟೆಕ್ಸ್ನಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಳಬಹುದು. ಅದನ್ನು ಕೋಟ್ ಮಾಡ್ತಾ ಇವರು ಹೇಳ್ತಾರೆ, ಎಂದು ಸ್ಪಷ್ಟವಾಗಿ ನಿರ್ದೇಶನ ನೀಡಲಾಗಿದ್ದರೂ ಸಹ ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಇತರೆ ಸಂಘ ಸಂಸ್ಥೆಗಳು ಹಮ್ಮಿಕೊಳ್ಳುವ ಕಾರ್ಯಕ್ರಮಗಳು ಹಾಗೂ ಚಟುವಟಿಕೆಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಹಾಗೂ ನೌಕರರು ಭಾಗವಹಿಸುತ್ತಿರುವುದನ್ನು ಗಮನಿಸಲಾಗಿದೆ. ಆದ್ದರಿಂದ
ರಾಜ್ಯದ ಸರ್ಕಾರಿ ಅಧಿಕಾರಿ ಮತ್ತು ನೌಕರರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಇತರೆ ಸಂಘ ಸಂಸ್ಥೆಗಳು ಹಮ್ಮಿಕೊಳ್ಳುವ ಕಾರ್ಯಕ್ರಮಗಳು ಹಾಗೂ ಚಟುವಟಿಕೆಗಳಲ್ಲಿ ಭಾಗವಹಿಸುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿ ಹಾಗೂ ಇದನ್ನು ಉಲ್ಲಂಘಿಸುವ ಅಧಿಕಾರಿ ನೌಕರರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸುವ ಸುತ್ತೋಲೆಯನ್ನು ಹೊರಡಿಸಲು ಸಂಬಂಧಪಟ್ಟವರಿಗೆ ಸೂಕ್ತ ನಿರ್ದೇಶನ ನೀಡುವಂತೆ ಕೋರಿದೆ ಅಂತ ಇನ್ನೊಂದು ಪತ್ರ ಬರೆದಿದ್ದಾರೆ. ಇದರ ಮೇಲಿನ ಆ್ಯಕ್ಷನ್ ನಮಗಿನ್ನೂ ಗೊತ್ತಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಇತರೆ ಸಂಘ ಸಂಸ್ಥೆಗಳು ಅಂತ ಬರೆದಾಗ ಜಾತಿ ಸಂಘಟನೆಗಳು ಬಂದ್ವಾದರಲ್ಲಿ ಬರ್ತಾವ. ಸರ್ಕಾರಿ ನೌಕರರು, ಸರ್ಕಾರಿ ಅಧಿಕಾರಿಗಳು ವೇದಿಕೆಗಳ ಮೇಲೆ ರಾರಾಜಿಸ್ತಾ ಇರ್ತಾರೆ. ಅವರವರ ಜಾತಿ ಸಂಘಗಳು, ನಾ ಇಂಥದ್ದೇ ಜಾತಿ ಸಂಘ ಅಂತ ಹೇಳ್ತಿಲ್ಲ, ರಾರಾಜಿಸ್ತಾ ಇರ್ತಾರೆ. RSS ಒಂದು ಧರ್ಮಕ್ಕೆ ಸಂಬಂಧಿಸಿದ ಸಂಘಟನೆ ಆದ್ದರಿಂದ ಅದರಲ್ಲಿ ಭಾಗವಹಿಸಬಾರದು. ಜಾತಿಗೆ ಸಂಬಂಧಿಸಿದ ಸಂಘಟನೆಗಳಲ್ಲಿ ಭಾಗವಹಿಸಬಹುದು ಅಂತೇನಾದ್ರು ಇದೆಯಾ? ಆ ಸಂಘಗಳು ರಾಜಕೀಯ ಫರ್ಮಾನುಗಳನ್ನು ಹೊರಡಿಸ್ತವೆ. ಅದು ರಾಜಕೀಯ ಚಟುವಟಿಕೆ ಅನ್ನಿಸಿಕೊಳ್ಳೋದಿಲ್ವಾ? ಸರ್ಕಾರಿ ನೌಕರರ ಸಂಘ ಅಂತ ಒಂದಿದೆ. ಪ್ಯಾರಲಲ್ ಆಗಿ ಆಯಾ ಜಾತಿಯ ಸರ್ಕಾರಿ ನೌಕರರ ಸಂಘಗಳು ಇದ್ದಾವೆ. ಆ ಸಂಘಟನೆಯಲ್ಲಿ ನೌಕರರು, ಅಧಿಕಾರಿಗಳು ಭಾಗವಹಿಸಬಹುದಾ? ಡೋಂಟ್ ನೋ. ಪ್ರಿಯಾಂಕ ಖರ್ಗೆ ಅವರ ಕಣ್ಣಿಗೆ ಕೆಲವು ವಿಲೇಜ್ ಅಕೌಂಟೆಂಟ್ಗಳು, PDOಗಳು ಅದಿನ್ನೂ ಸಿಟ್ಟು ತರಿಸಿರುತ್ತೆ ಅವ್ರಿಗೆ. ಯಾಕಂದರೆ ಅವ್ರದೇ ಡಿಪಾರ್ಟ್ಮೆಂಟ್, ಗ್ರಾಮೀಣಾಭಿವೃದ್ಧಿ ಇಲಾಖೆ. ಹೆಲ್ತ್ ಆಫೀಸರ್ಸು ಗಣವೇಷ ಹಾಕಿಕೊಂಡು RSSನ ಪಥಸಂಚಲನದಲ್ಲಿ ಭಾಗವಹಿಸ್ತಾ ಇರೋದು ಕಂಡು ಬಂದಿದೆಯಂತೆ. ಅವರ ಮೇಲೆ ಆಕ್ಷನ್ ಆಗಬೇಕು ಅಂತಾರವರು. ಕೇಳಿಸ್ಕೊಳ್ಳಿ. ಕರ್ನಾಟಕದಲ್ಲಿ ಸರ್ವಿಸ್ ರೂಲ್ಸ್ ಅಂತ ಇದೆ. ಆ ಸರ್ವಿಸ್ ರೂಲ್ ಪ್ರಕಾರ ಎಲ್ಲ ಸರ್ಕಾರಿ ನೌಕರರು ಕೆಲಸ ಮಾಡಬೇಕು ಅಷ್ಟೇ. ನಾವೇನು ಹೊಸದಾಗಿ ರೂಲ್ಸ್ ಸೃಷ್ಟಿ ಮಾಡಿ ಅಂತ ಹೇಳ್ತಾ ಇಲ್ಲ. ಏನು ರೂಲ್ಸ್ ಇದೆ ಅದನ್ನು ಅಕ್ಷರಶಃ ಪಾಲನೆ ಆಗಬೇಕು ಅಂತ ಅಷ್ಟೇ ನಾನು ಕೇಳ್ಕೊಂಡಿರೋದು. ಅದು ಪಾಲನೆ ಆದರೆ ಸಾಕು ಅಷ್ಟೇ. ಇವರೆಲ್ಲ ಈಗ ಸರ್ಕಾರದಿಂದ ಸಂಬಳ ತಗೋತಾರೆ, ಇಂಥ ಸಂಘಟನೆಗಳ ಜೊತೆ ಓಡಾಡ್ತಾರೆ. ಈ ಸಂಘಟನೆ ಯಾವ ರಾಜಕೀಯ ಪಕ್ಷದ ಜೊತೆ ಜೋಡಣೆ ಆಗಿದೆ ಹೇಳಿ? ಪೊಲಿಟಿಕಲ್ ಅಲ್ವಾ? ಪೊಲಿಟಿಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ? ಪೊಲಿಟಿಕಲ್ ಪಾರ್ಟಿ ಆ್ಯಕ್ಟಿವಿಟೀಸು ಅಥವಾ ಅಲೈಡ್ ಆ್ಯಕ್ಟಿವಿಟೀಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ ಸರ್ಕಾರಿ ನೌಕರು? ಇಲ್ಲಿ ನೋಡಿ, ಇಲ್ಲಿ ನೀವು ಎಷ್ಟೆಲ್ಲ ಬೈತಾ ಇದ್ರಲ್ಲ BJP ಅವ್ರು ನನಗೆ. 2013 ಆದೇಶ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಅವಾಗ ಮುಖ್ಯಮಂತ್ರಿಗಳಿದ್ದರು. ಅವರು ಆದೇಶ ಹೊರಡಿಸಿರೋದು ಏನು? ಸರ್ಕಾರಿ ಶಾಲೆಗಳಲ್ಲಿ ಸಿಲೆಬಸ್ ಬಿಟ್ಟು ಶಿಕ್ಷಣದ ಹೊರತುಪಡಿಸಿ ಬೇರೆ ಯಾವುದು ಚಟುವಟಿಕೆಗಳಿಗೆ ಅವಕಾಶ ನೀಡಬಾರದು ಅಂತ. ಈ ರೀತಿ ಮಾಡ್ತಾ ಹೋದರೆ BJP ಅವರಿಗೆ ಸಿಟ್ಟು ಬರುತ್ತೆ. ಸಿಟ್ಟಲ್ಲಿ ಮಾತಾಡಿದ್ದಾರೆ R. ಅಶೋಕ್, H. ವಿಶ್ವನಾಥ್, ಛಲವಾದಿ ನಾರಾಯಣಸ್ವಾಮಿ, ಗೋವಿಂದ ಕಾರಜೋಳರೆಲ್ಲ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಬರೀ RSS ಅಂತ ಪಟ್ನ ಮಾಡಿ 30,000 ಜನ ಉದ್ಯೋಗವನ್ನು ಹಾಳು ಮಾಡಿದ್ರಲ್ಲ ನೀವು, ಮನೆ ಆಳ್ರು ಕಾಂಗ್ರೆಸ್ ಅವರು. ಕರ್ನಾಟಕದಲ್ಲಿರುವಂಥ ರಸ್ತೆ ಗುಂಡಿಗಳನ್ನು ನೋಡಿದ ಮೇಲೆ, ಬೆಂಗಳೂರಲ್ಲಿರ್ತಕ್ಕಂಥ ಕಸದ ರಾಶಿಯನ್ನು ನೋಡಿದ ಮೇಲೆ ಯಾವ ಕಂಪ್ನಿನೂ ಇಲ್ಲಿಗೆ ಬರಲ್ಲ. ಇರೋ ಕಂಪ್ನಿಗಳು ಹೋಗ್ತಾ ಇದೆ. ಅದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಪ್ರಿಯಾಂಕ ಖರ್ಗೆ ವಿಚಾರ ಅಲ್ಲ, ಇದು ಸಿದ್ದರಾಮಯ್ಯನೇ ಹೇಳಿ ಮಾಡಿಸಿರೋ ಇದು ನಾಟಕ ಅಷ್ಟೇ. ಪ್ರಿಯಾಂಕ ಖರ್ಗೆನ ಬಲಿಪಶು ಮಾಡ್ತಾ ಇದ್ದಾರೆ ಅಷ್ಟೇ. ಇದು ಸಿದ್ದರಾಮಯ್ಯನವರು ಹೇಳಿ ಮಾಡಿಸಿರೋ ಅಂಥದ್ದು. ಇದು RSS ವಿಚಾರವನ್ನು ಚಾಲ್ತಿಗೆ ತಂದಿದ್ದಾರೆ. ಹಾಗಾದರೆ ಯೂತ್ ಕಾಂಗ್ರೆಸ್ ಏನು ಚೆನ್ನಾಗಿದೆಯಾ? ಅಲ್ಲಿ ನಡೀತಾ ಇಲ್ವಾ? ಏನು ಹೇಳಪ್ಪ. RSSಯಿಂದ ಆಗಿರುವ ಅನಾಹುತ ಏನು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ? ಖರ್ಗೆ ಮಗನ್ನ ನಿನ್ನ ಕೊಂದಾಕ್ಬಿಡ್ತೀನಿ ಅಂತ ಹೇಳೋಕ್ಕಾಗದೆ ಸುಳ್ಳು. ಅದಕ್ಕೆ ನೋಡಿ, ಖರ್ಗೆಯವರು ಈ ರಾಜ್ಯದಲ್ಲಿ ಹಲವಾರು ಅಭಿವೃದ್ಧಿಗೆ ಕಾರಣರಾದಂಥವ್ರು. ನೀನು ಅದನ್ನು ಮಾಡಯ್ಯ ಅಂತ ಅಂದರೆ ಸುಮ್ಮನೆ ಏನೋ ಬಾಯಿಗೆ ಬಂದಿದ್ದು ಮಾತಾಡು. ನೀ ಆಗಲೇ ರಾಷ್ಟ್ರ ನಾಯಕನ ಥರ ಪೋಸ್ ಕೊಡ್ತೀಯ, ಆಗಲ್ಲ. ಅವರದೇ ವೋಟ್ ಬ್ಯಾಂಕ್ ಆಗಿರ್ತಕ್ಕಂಥ ಮುಸಲ್ಮಾನ್ ಬಂಧುಗಳು ಹಬ್ಬ ಹರಿದಿನಗಳು ಬಂದಾಗ ರಸ್ತೆಗಳನ್ನು ಬಂದ್ ಮಾಡಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಿದ್ದು ಪ್ರಿಯಾಂಕಾ ಖರ್ಗೆ ಅವರಿಗೆ ಸಹಿಸ್ಕೊಳ್ಳಕ್ ಆಗ್ತಾ ಇರಲಿಲ್ಲ. ಈ ಮುಸಲ್ಮಾನ ಬಂಧುಗಳನ್ನ ಹದ್ದುಬಸ್ತಿನಲ್ಲಿ ಇಡೋದು ಹೇಗೆ ಅನ್ನೋ ಚಿಂತನೆಯಲ್ಲಿ ಇದ್ರು ಅವರು. ಯಾಕೆಂದ್ರೆ ಅವರನ್ನು ನೇರವಾಗಿ ವಿರೋಧ ಮಾಡಿದ್ರೆ ಅವರು ನಮ್ಮ ವೋಟ್ ಬ್ಯಾಂಕು, ನಮ್ಮ ಮೇಲೆ ಅವರು ವಿರೋಧಗಳು ಆಗಬಾರದು. ಅದಕ್ಕೆ ಅವ್ರು ಏನ್ ಮಾಡಿದ್ರು, RSS ಅನ್ನ ಮುಂದೆ ಮಾಡಿ ಇವತ್ತು
RSS ಅನ್ನ ಬೈಯುವಂಗೆ ಮಾಡಿ ಅವರನ್ನ ಹದ್ದುಬಸ್ತಿಗೆ ತರ್ತೇವೆ ಅಂತ ಮಾಡಿ ಕಾನೂನು ಚೌಕಟ್ಟಿನಲ್ಲಿ ಮಾಡಬೇಕು ಅನ್ನುವ ನಿರ್ಬಂಧವನ್ನ ಇವತ್ತು ಮುಸಲ್ಮಾನ್ ಸಂಘಟನೆಗಳ ಮೇಲೆಯೂ ಕೂಡ ಹಾಕುವಂತೆ ಇವತ್ತು ನೋಡ್ಕೊಂಡ್ರಲ್ಲ, ಶಬಾಷ್. RSS ಚಟುವಟಿಕೆಗಳಿಗೆ ನಿರ್ಬಂಧ ಹೇರ್ತಕ್ಕಂಥ ನಿರ್ಣಯ ಮಾಡಿದ್ದು ಅತ್ಯಂತ ಖಂಡನೀಯ. ಸಿದ್ದರಾಮಯ್ಯನವರು ಇವತ್ತು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳನ್ನು ನೋಡಿದಾಗ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಹೇರಿದಂತ ತುರ್ತು ಪರಿಸ್ಥಿತಿಯ ನೆನಪಿಗೆ ಬರ್ತದೆ. ಮತ್ತು RSS ಚಟುವಟಿಕೆ ಅಂದ್ರೆ ಅದೇನು ಉಗ್ರಗಾಮಿಗಳ ಚಟುವಟಿಕೆ ಅಲ್ಲ, ದೇಶಭಕ್ತರ ಒಂದು ಸಂಸ್ಥೆ. ಸಂಸ್ಕೃತಿ ಉಳಿಬೇಕು, ಧರ್ಮ ಉಳಿಬೇಕು, ದೇಶ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಮನೆ ಮಠಗಳನ್ನು ತೊರೆದು ಸಂತರ ರೀತಿಯಲ್ಲಿ ಇವತ್ತು RSSನವರು ಕೆಲಸ ಮಾಡ್ತಾ ಇದ್ದಾರೆ. ಪ್ರಿಯಾಂಕ ಖರ್ಗೆ ಅವರು 2ನೇ ಪತ್ರ ಇತ್ತಲ್ಲ, ಸರ್ಕಾರಿ ನೌಕರರು ಗಣವೇಶ ಹಾಕ್ಕೊಂಡು ಚಟುವಟಿಕೆಗಳಲ್ಲಿ, ಸಂಘದ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿದ್ದಾರೆ, ಸಸ್ಪೆಂಡ್ ಆಗ್ತಾರೆ. ಇದು ರಾಜ್ಯ ಸರ್ಕಾರಿ ನೌಕರರಿಗೆ ಅನ್ವಯ. ಕೇಂದ್ರದಲ್ಲಿ BJP ಇದೆ, ಕೇಂದ್ರ ಸರ್ಕಾರಿ ನೌಕರರು RSSನ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು ಅಂತ ಹೇಳ್ಬಿಟ್ಟಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರಿಗಿದ್ದು ಅಂದರೆ ಎಲ್ಲಿ ಯಾರು ಯಾವ ಹೊತ್ತಿನಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದಾರೆ ಅನ್ನೋದರ ಮೇಲೆ ಆಯಾ ಹೊತ್ತಿನ ನಿಯಮಗಳ ಅನ್ವಯ ಆಗ್ತವೆ ಅನ್ನೋ ಹಂಗಾಯ್ತಿದು. ನಾಳೆ ಕೇಂದ್ರದಲ್ಲಿ ಕಾಂಗ್ರೆಸ್ ಬಂದರೆ ಕೇಂದ್ರ ಸರ್ಕಾರಿ ನೌಕರರು RSSನ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರ್ದು ಅಂತಾರೆ. ರಾಜ್ಯದಲ್ಲಿ BJP ಬಂದರೆ ಎಲ್ಲ ಖುಲಿ ಚೂಟು, ಯಾರು ಬೇಕಾದರೂ RSSನ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು ಅಂತಾರೆ. ಇಲ್ಲಿಗೆ ಹೋಗಿ ನಿಲ್ಲುತ್ತದು. ಇನ್ನು ಪ್ರಿಯಾಂಕ ಖರ್ಗೆ ಅವರಿಗೆ ಫೋನ್ ಮಾಡಿ ಬೆದರಿಕೆ ಹಾಕಿದ್ನಲ್ಲ, ಪ್ರಿಯಾಂಕ ಖರ್ಗೆ ಅವರು ಸಾಕ್ಷಿ ಇಲ್ಲಿದೆ ನೋಡಿ ನನಗೆ ಬೆದರಿಕೆ ಕರೆಗಳು ಬರ್ತಾ ಇರೋದಕ್ಕೆ ಅಂತ ವಿಡಿಯೋ ರಿಲೀಸ್ ಮಾಡಿದ್ರಲ್ಲ, ಆತನನ್ನು ಬೆದರಿಕೆ ಹಾಕಿದ್ದವನನ್ನು ದಿನೇಶ್ ನರೋಣಿ ಅಂತ ಮಹಾರಾಷ್ಟ್ರಕ್ಕೆ ಹೋಗಿ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸದಾಶಿವನಗರ ಪೊಲೀಸ್ ಸ್ಟೇಷನ್ನಲ್ಲಿ FIR ಆಗಿತ್ತು. ಸೆಂಟ್ರಲ್ ಡಿವಿಷನ್ನಿನ ಪೊಲೀಸರು ನಿನ್ನೆ ಮಹಾರಾಷ್ಟ್ರಕ್ಕೆ ಹೋಗಿ ಬೆಂಗಳೂರು ಮತ್ತು ಕಲಬುರಗಿ ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ ಈತನನ್ನು ಅರೆಸ್ಟ್ ಮಾಡಿಕೊಂಡು ಬಂದಿದ್ದಾರೆ. ಲಾ ಕೇಸ್ಗಳಲ್ಲೂ ಪೊಲೀಸರು ಇಷ್ಟೇ ಆ್ಯಕ್ಟಿವ್ ಆಗಿಬಿಟ್ರೆ ಎಷ್ಟು ಅದ್ಭುತವಾದ ಲಾ ಆ್ಯಂಡ್ ಆರ್ಡರ್ ಇರುತ್ತೆ. ರಾಜ್ಯ ರಾಜಕಾರಣದ ಸುದ್ದಿಗೆ ಬರೋದೇನು ಇಷ್ಟೋ ತನಕ ಹೇಳಿದ್ದು ರಾಜ್ಯ ರಾಜಕಾರಣದ ಸುದ್ದಿನೇ. ಇದು ಅಧಿಕಾರ ಹಸ್ತಾಂತರ, ಸಚಿವ ಸಂಪುಟ ಪುನರ್ರಚನೆ, ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಅಲ್ಲ ಭ್ರಾಂತಿ, ಅದಕ್ಕೆ ಸಂಬಂಧಿಸಿದ ಸುದ್ದಿ. ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳಿದರು, ನಮ್ಮ ತಂದೆಯವರೇ 5 ವರ್ಷ ಮುಖ್ಯಮಂತ್ರಿ, 5 ವರ್ಷ ಅವರೇ ಮುಖ್ಯಮಂತ್ರಿಯಾಗಿರ್ತಾರೆ ಅಂತ. DK ಶಿವಕುಮಾರ್ ಅವರು ನಮ್ಮ ನ್ಯೂಸ್ ಆರ್ ಸ್ಪೆಷಲ್ನಲ್ಲಿ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ರಾಜ್ಯ ರಾಜಕಾರಣದಲ್ಲಿ ಸಂಚಲನಕಾರಿ ಸುದ್ದಿ ಅದು. ನಾನು ಹೇಳ್ತಾ ಇದ್ದೆ, ಕೆಲವು ಸಲ ಹೆಡ್ಲೈನ್ ಆಗುವಂಥ ಸ್ಟೇಟ್ಮೆಂಟ್ಗಳನ್ನು ನಾಯಕರುಗಳ ಬಾಯಿಂದ ಹೊರಗೆ ತರಿಸೋದಕ್ಕೆ ಆ್ಯಂಕರ್ಗಳಾದ ನಾವು ಸರ್ಕಸ್ ಮಾಡ್ತೀವಿ, ಒದಾಡ್ತೀವಿ, ಹಿಂಗೆ ತಿಪ್ಪರ್ಲಾಗ ಹಾಕಿ ಪ್ರಶ್ನೆ ಕೇಳ್ತೀವಿ. DK ಶಿವಕುಮಾರ್ ಅವರು ನೀವು ಕಾಷ್ಠ ಮೌನಕ್ಕೆ ಜಾರಿ ಬಿಟ್ಟಿದ್ದೀರಿ, ಈ ವಿಷಯ ಮಾತಾಡಬಾರ್ದು ಅಂದ್ಕೊಂಡಿದ್ದೀರಿ ಅನ್ನುವ ಪ್ರಶ್ನೆಗೆ ಉತ್ತರ ಕೊಟ್ಟರು, ಶಾಸಕರ ಸಂಖ್ಯೆ ಮುಖ್ಯ ಆಗೋದಿಲ್ಲ ಅಂತ. ಶಾಸಕರ ಸಂಖ್ಯೆ ಮುಖ್ಯ ಆಗೋದಿಲ್ಲ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿದ್ರು. ಅದಕ್ಕೆ ಯತೀಂದ್ರ ಅವ್ರು ಹೇಳ್ತಾರೆ, ಇವತ್ತು ಶಾಸಕರ ಬೆಂಬಲ ಸಿದ್ದರಾಮಯ್ಯನವ್ರಿಗಿದೆ, ಇಲ್ಲ ಅಂದಿದ್ರೆ ಶಾಸಕರು ಸುಮ್ಮನೆ ಇರ್ತಿದ್ರಾ, ದಿಲ್ಲಿಗೆ ಹೋಗಿ ಕಂಪ್ಲೇಂಟ್ ಹೇಳ್ತಿರ್ಲಿಲ್ವಾ ಅಂತ ಯತೀಂದ್ರ ಅವ್ರು ಹೇಳ್ತಾರೆ. ನೋಡಿ, ಒಂದು ಕಡೆ HC ಬಾಲಕೃಷ್ಣ ಅವರು DK ಶಿವಕುಮಾರ್ ಅವರನ್ನು ಬೆಂಬಲಿಸುವಂಥ ಶಾಸಕ ಮತ್ತೆ ಅವ್ರು ಹೇಳ್ತಾರೆ, ನೋಟಿಸ್ ಕೊಟ್ಟರು ಹೇಳ್ತಾರೆ ಅವರು, ಒಂದು ಅವಕಾಶ DK ಶಿವಕುಮಾರರಿಗೆ ಸಿಗಬೇಕು, ಅವರು ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ತುಂಬ ಶ್ರಮ ಹಾಕಿದ್ದಾರೆ ಅಂತಾರೆ. DK ಶಿವಕುಮಾರ್ ಅವರು ನಮ್ಮ ಸ್ಟುಡಿಯೋದಲ್ಲಿ ಏನು ಹೇಳಿದರು ಅನ್ನೋದನ್ನು ಕೇಳಿಸ್ಕೊಳ್ಳಿ. ಒಟ್ಟಾರೆಯಾಗಿ ಒಂದು ಬಂಚ್ನಲ್ಲಿ ಕೇಳಿಸ್ಕೊಳ್ಳಿ ಇದನ್ನು. ಅವರು ಕೂಡ ಪಕ್ಷದ ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರದ್ದು ಕೂಡ ಕಾಣಿಕೆ ಇದೆ, ಅದರಿಂದ ಅವ್ರಿಗೂ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ, ಅವ್ರಿಗೂ ಕೂಡ ಮಾಡಿಕೊಡ್ಬೋದು. ನೋಡಿ, ಆ ಕ್ರಾಂತಿ ಇದ್ರ ಬಗ್ಗೆ ಎಲ್ಲ ನನಗೆ ಏನೂ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ 5 ವರ್ಷ ಇರಬೇಕು,
ಇದ್ರೆ ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ಒಳ್ಳೆ ಆಡಳಿತ ಕೊಡೋಕೆ ಸಾಧ್ಯ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಹಾಗಾಗಿ 5 ವರ್ಷ ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೆ ಅಂತ ಅದೆಲ್ಲ ಹೇಳೋದಕ್ಕೆ ಬರೋದಿಲ್ಲ. ಬಟ್ 5 ವರ್ಷ ಈಗ ಸದ್ಯಕ್ಕಂತೂ ಇರೋ ಪರಿಸ್ಥಿತಿ ನೋಡಿದ್ರೆ 5 ವರ್ಷ ಖಂಡಿತ ಕಂಪ್ಲೀಟ್ ಮಾಡ್ತಾರೆ. ಕ್ರಾಂತಿ ಇದ್ರ ಬಗ್ಗೆ ಎಲ್ಲ ನನಗೆ ಏನೂ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ತಂದೆಯವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಹೈಕಮಾಂಡ್ ಆಗಲಿ ಅಥವಾ ಬೇರೆ ನಾಯಕರುಗಳಾಗಲಿ ಯಾರು ಕೂಡ ತಂದೆಯವ್ರಿಗೆ ನೀವು ನವೆಂಬರ್ ಆದಮೇಲೆ ಅಧಿಕಾರ ಬಿಡಿ ಅಂತ ಹೇಳಿಲ್ಲ. ಕಾಂಗ್ರೆಸ್ ಪಾರ್ಟಿಲಿ ಏನು ಡಿಸಿಷನ್ಸು ಇಲ್ಲೇನೂ ಆಗಲ್ಲ. ಹೌದು, ಎಲ್ಲ ಅಲ್ಲೇ. ನೋ ಡಿಸಿಷನ್ಸ್ ವಿಲ್ ಗೋ ಆನ್ ನಂಬರ್ಸ್. ಆಲ್ವೇಸ್ ದಿ ಪಾರ್ಟಿ ಹೈಕಮಾಂಡ್ ಟೇಕ್ ಎ ಡಿಸಿಷನ್. ಯಾರು ನಿಲ್ಲಿಡಬೇಕು, ಯಾವಾಗ ಇಡಬೇಕು, ಎಷ್ಟು ದಿನ ಇಡಬೇಕು ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಆಗಲ್ಲ, ಕಾಂಗ್ರೆಸ್ ಪಾರ್ಟಿಲಿ ಆಗಲ್ಲ. ಯಾವಾಗಲೇ ಆಗಲಿ ಆಗಲ್ಲ. ಐ ನೋ ದಿ ಕಾಂಗ್ರೆಸ್ ಪಾರ್ಟಿ. ಸೊ ಅವರು ಯಾವಾಗ ಬೇಕಾದ್ರೂ ನನಗೆ ಸಿದ್ದರಾಮಯ್ಯನವರು ನಾವಿಬ್ಬರೂ ಹೇಳಿದ್ದೀವಿ, ಅವರು ಹೇಳವ್ರೆ, ನಾನು ಹೇಳಿದ್ದೀನಿ. ವಾಟ್ ಎವರ್ ದಿ ಹೈಕಮಾಂಡ್ ಟೇಕ್ಸ್ ವಿಲ್ ಫಾಲೋ ಇಟ್ ಅಂತ, ವಿಲ್ ಸ್ಟ್ಯಾಂಡ್ ಬೈ ಇಟ್, ದಟ್ಸ್ ಆಲ್. ನಮ್ಮಿಬ್ಬರೂ ಕುಂಡಿಸ್ಬಿಟ್ಟು ಹೇಳಿದ್ರು, ನೀನು CM, ಅವ್ರು ಡೆಪ್ಟಿ CM ಅಂತ. ಆಯಿತು ಅಂತ ಒಪ್ಕೊಂಡು ಬಂತು. ಈಗಲೂ ಸಿದ್ದರಾಮಯ್ಯನವರಿಗೆ ಶಾಸಕರ ಬಲ ಇದೆ ಅಂತ ನಿಮ್ಗೆ ನಂಬಿಕೆ ಇದೆ ಅಂತ ಸಂಪೂರ್ಣವಾದಂತಹ? ಖಂಡಿತ ಶಾಸಕರ ಬೆಂಬಲ ಖಂಡಿತ ಇದೆ. ಇಲ್ಲ ಅಂತಿದ್ರೆ ಇಷ್ಟೊತ್ತಿಗಾಗಲೇ ಸುಮ್ಮನೆ ಇರ್ತಿದ್ದಾರೆ ಶಾಸಕರು. ಈಗಾಗಲೇ ಹೈಕಮಾಂಡ್ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ನೀವು ಮಾತನಾಡಿದ್ರೆ ಯಾವಾಗ ಆಗ್ಬಹುದು ಅಂತ? ಈಗ ಸಂಪುಟ ರಚನೆ ಬಗ್ಗೆ ತಂದೆಯವ್ರ ಜೊತೆ ನಾನು ಚರ್ಚೆ ಮಾಡಿಲ್ಲ. ಅವ್ರು ಹೇಳಿದ್ದಾರೆ ಈ ಥರ ಡಿಸೆಂಬರ್ನಲ್ಲಿ ಮಾಡುವ ಯೋಚನೆ ಇದೆ ಅಂತ ಅಷ್ಟೇ. DK ಶಿವಕುಮಾರ್ ಅವರು ಎಷ್ಟು ಅಳೆದು ತೂಗಿ ಮಾತಾಡ್ತಿರ್ತಾರೆ ನೋಡಿ. ಅಲ್ಲಿ ಕಟ್ಟಾಯ್ತದು. ಅದನ್ನ ಮುಂದುವರೆದು ನಾನೇ ಪ್ರಶ್ನೆ ಕೇಳಿದೆ ಅವರಿಗೆ. ಅವರೇನಂತಾರೆ, ನಂಬರ್ಸ್ ಡೋಂಟ್ ಮ್ಯಾಟರ್, ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ, ಅವರ ತೀರ್ಮಾನ ಅಂತಿಮ. ಯಾರನ್ನ ಎಲ್ಲಿ ಇಡಬೇಕು, ಯಾವಾಗ ಇಡಬೇಕು ಎಲ್ಲವೂ ಹೈಕಮಾಂಡ್ ತೀರ್ಮಾನ. ನಮ್ಮನ್ನು ಕರೆದು ಹೇಳಿದ್ರು, ಅವರು ಮುಖ್ಯಮಂತ್ರಿ ಆಗಲಿ, ನೀವು ಉಪಮುಖ್ಯಮಂತ್ರಿ ಆಗಿ ಅಂತ ಹೇಳಿದ್ರು, ನಾವು ಆ ಪ್ರಕಾರ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀವಿ ಅಂದರು. ಅದನ್ನು ಮುಂದುವರೆದು ಕೇಳ್ತೀನಿ ನಾನು. 5 ವರ್ಷ ಅವ್ರು ಮುಖ್ಯಮಂತ್ರಿ, 5 ವರ್ಷ ನೀವು ಉಪಮುಖ್ಯಮಂತ್ರಿ ಅಂತ ಹೇಳಿದ್ರೆ ಅಂತ ಕೇಳಿದ್ದಕ್ಕೆ ಅವರು ಅಂದರು, ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ದ್ಯಾಟ್ ಇನ್ ಮೀಡಿಯಾ ಅಂತಂದಿದ್ರು. ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ದ್ಯಾಟ್ ಇನ್ ಮೀಡಿಯಾ, ಮಾಧ್ಯಮದಲ್ಲಿ ಆ ವಿಷಯ ಚರ್ಚೆ ಮಾಡೋದು ನನಗೆ ಇಷ್ಟ ಇಲ್ಲ ಅಂದಿದ್ರು. ಬರ್ತಾ ಇದೆ ನವೆಂಬರು, ಅಕ್ಟೋಬರ್ 31 ನಮಗೆ ಬಂದ ಮಾಹಿತಿಗಳ ಪ್ರಕಾರ ಡೆಡ್ಲೈನ್ ಕೊಟ್ಟು ಬಂದಿದ್ದಾರೆ ಅವರು ದಿಲ್ಲಿಲಿ. ಡೆಡ್ಲೈನ್ ಅಂದರೆ ಆ ತಾರೀಖಿಗೆ ಏನೋ ಒಂದು ಆಗ್ಬಿಡುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವ ಸಂಪುಟ ಪುನರ್ರಚನೆಯ ಹುರುಪಿನಲ್ಲಿದ್ದಾರೆ. ಆಸಕ್ತಿ ಇದೆ, ಮಾಡಿಬಿಡ್ಬೇಕು ಅಂತ. ಏನೇನಾಗುತ್ತೆ ಅಪ್ಡೇಟ್ ಕೊಡ್ತಿರ್ತೀವಿ ನಿಮಗೆ. ಅದರ ಮಧ್ಯದಲ್ಲಿ ನಡೀತಾ ಇರುವ ಬೆಳವಣಿಗೆಗಳು, ಸೈಡ್ ಡಿಶಸ್ ಥರ ನಡೀತಾ ಇರುವ ಬೆಳವಣಿಗೆಗಳು. ನಿನ್ನೆ ಈ ಹೊತ್ತಿಗೆ ಸರಿಯಾಗಿ ಬೆಂಗಳೂರಿನ KPCC ಆಫೀಸ್ ಪಕ್ಕದಲ್ಲೇ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಬುಕ್ ರಿಲೀಸ್ ಫಂಕ್ಷನ್. ಅದು ಟೈಮಿಂಗ್ ಇಂಪಾರ್ಟೆಂಟು. ಒಂದು ಪುಸ್ತಕ DK ಶಿವಕುಮಾರ್ ಅವರ ಬಗ್ಗೆ ಬಂದಿದೆ. ಪುಸ್ತಕದ ಟೈಟ್ಲ್ ಏನು? ಅ ಸಿಂಬಲ್ ಆಫ್ ಲಾಯಲ್ಟಿ, ನಿಷ್ಠೆಯ ಪ್ರತಿರೂಪ DK ಶಿವಕುಮಾರ್ ಪುಸ್ತಕ. ರಘು ಅನ್ನುವಂಥ ಫಿಲಮ್ ಡೈರೆಕ್ಟರ್ ಒಬ್ಬರು ಇದನ್ನು ಬರೆದಿದ್ದಾರೆ. ಅದರ ಬಿಡುಗಡೆ ಕಾರ್ಯಕ್ರಮ ನಿನ್ನೆ. ಲೇಖಕರಿದ್ದರು, ಚಂದ್ರಶೇಖರ್ ಕಂಬಾರ್ ಅವರು ರಿಲೀಸ್ ಮಾಡಿದ್ರು, ಸ್ವತಃ DK ಶಿವಕುಮಾರ್ ಅವರು ಇದ್ದರು. ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ DK ಶಿವಕುಮಾರ್ ಅವರು ಆಡಿದ ಮಾತು ಅಂದರೆ, DK ಶಿವಕುಮಾರ್ ಅವರು ನಾನು ಕಾಂಗ್ರೆಸ್ಸಿಗೆ ನಿಷ್ಠ ಅನ್ನುವುದನ್ನು ಅದು ಹೆಂಗೆ ಟ್ರಂಪ್ ಕಾರ್ಡ್ ರೀತಿಯಲ್ಲಿ ಅಂದರೆ, ಹೌದು ನಾನು ಟ್ರಂಪ್ ಕಾರ್ಡ್ ಅನ್ನಬಾರ್ದು ಅದಕ್ಕೆ. ದ್ಯಾಟ್ ಈಸ್ ಅ ಬ್ರೌನಿ ಪಾಯಿಂಟ್. ನನ್ನ ಪಕ್ಷ ನಿಷ್ಠೆ ನೋಡಿ ಅಂತ. ಅದನ್ನು BJP ಅವರು ಹೇಳ್ತಾರೆ, ಓ ನೀವು ಮೂಲ ಕಾಂಗ್ರೆಸ್ಸಿಗರಲ್ಲ ಅಂತ ಸಿದ್ದರಾಮಯ್ಯನವ್ರಿಗೆ ಹೇಳ್ತಿರೋದು ಇದು ಅಂತ. BJP ಅವರು ಅನಲೈಸ್ ಮಾಡೋದು ಅದನ್ನು. 5 ವರ್ಷಗಳ ಹಿಂದೆ DK ಶಿವಕುಮಾರ್ ಅವ್ರಿಗೊಂದು ಫೋನ್ ಬಂತಂತೆ. ಅದು ಟ್ಯಾಕ್ಸ್ ಕನ್ಸಲ್ಟೆಂಟ್ ಒಬ್ಬರು ಮಾಡಿದ ಫೋನ್ ಅಂತೆ. BJP ಅವ್ರ ಜೊತೆಗೆ ಸೇರ್ಕೊಂಡು DCM ಆಗ್ತೀರಾ ಅಥವಾ ಜೈಲಿಗೆ ಹೋಗ್ತೀರಾ ಅಂತ ಕೇಳಿದ್ರಂತೆ. ನಾನು ಜೈಲಿಗೆ ಹೋಗೋಕ್ಕೆ ತಯಾರು ಪಕ್ಷಕ್ಕಾಗಿ ಅಂತ DK ಶಿವಕುಮಾರ್ ಅವರು ಹೇಳಿದ್ರಂತೆ. ಅವರೇ ಹೇಳ್ಕೊಂಡಿದ್ದ ಕಥೆ ಇದು. ಹಿಂದೆ ಸುಮಾರು ಸರ್ತಿ ಅಂದಿದ್ದಾರೆ ಅವರು, ನನ್ನ ಮೇಲೆ ಭಾಳ ಒತ್ತಡ ಬಂತು, IT ಅಧಿಕಾರಿಗಳು ನನ್ನ ಮೇಲೆ ಒತ್ತಡ ಹಾಕಿದ್ರು ಅಂತ ಹೇಳ್ಕೊಂಡಿದ್ದಾರೆ. ಆ ಪಕ್ಷ ನಿಷ್ಠೆಯ ಕಾರಣಕ್ಕಾಗಿ ನಾನು ಜೈಲಿಗೆ ಹೋದೆ.
DCM ಆಗಿಬಿಡ್ಬೋದಾಗಿತ್ತು ಆವಾಗಲೇ ಅಂತ. ಇದು ಸಮ್ಮಿಶ್ರ ಸರ್ಕಾರ ಇದ್ದಾಗ ನಡೆದಂಥ ಘಟನೆ ಅಂತೆ. ಕೇಳಿಸ್ಕೊಳ್ಳಿ ಒಂದ್ಸಲ ಅದನ್ನು. ಶಾಸಕರನ್ನ ವಾಪಸ್ ಕರ್ಕೊಂಡು ಬಂದೆ ನಾನು ಕ್ವಾರ್ಟರ್ಸ್ಗೆ. ಕರ್ಕೊಂಡು ಬಂದಾಗ ನನಗೆ ದೆಹಲಿಯಿಂದ ಫೋನ್ ಬಂತು. BJPಯಿಂದ ಯಾರಿಂದ ಬಂತು ನಾನು ಹೆಸರು ಹೇಳಕ್ಕೆ ಬೇಡ. ಈಗ ನಾನು ಯಾರೊಬ್ಬ ಇನ್ಕಮ್ ಟ್ಯಾಕ್ಸ್ ಆಡಿಟರ್ ಕೈಲಿ ಫೋನ್ ಮಾಡಿ ಅವ್ರ ಫೋನಿಂದ ನನಗೆ ಮಾತಾಡ್ಸೋದು. ನನ್ನ ತಮ್ಮನೂ ನನ್ನ ಜೊತೆ ಇಲ್ಲಿದ್ದ. ಇನ್ನೊಬ್ಬ DG ಇದ್ದ ಇಲ್ಲಿ, ಅವನು ಮಾತಾಡ್ದ. ಹೇಳ್ತಾ ಇದ್ದಾರೆ ಡೆಲ್ಲಿಯಿಂದ ಇನ್ನೊಂದು ಫೋನಲ್ಲಿದ್ದಾನೆ, ನೀವು ಡೆಪ್ಟಿ CM ಆಯ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ, ಎರಡರಲ್ಲಿ ಒಂದು ಆಯ್ಕೆ ಮಾಡಬೇಕು, ಅವ್ರನ್ನ ವಾಪಸ್ ಕಳಿಸಿರೋ ಅಂತೇಳಿ. ಸೊ ನಾನು ನನ್ನ ತಮ್ಮ ಇದ್ದು ಏನು ಮಾಡ್ತೀರಿ, ಪಕ್ಷದ ನಿಷ್ಠೆ. ಭಾಳ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿ ಅವರು ನನ್ನನ್ನು ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ರು, ಮಂತ್ರಿ ಮಾಡಿದ್ರು, ಬಂಗಾರಪ್ಪ ನನಗೆ ಸಹಕಾರ ಮಾಡಿದ್ರು. ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ. ನಾನು ಪ್ರಿಫರ್ ಎ ಜೈಲ್ ದೆನ್ ಬಿಕಮಿಂಗ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್ ಹೇಳಿ. ಸೊ ಅವತ್ತು ಆಗ್ಬೋದಾಗಿತ್ತು, ಇನ್ನೇನೇನು ಆಗ್ತಿತ್ತೋ ರಾಜಕೀಯ ಗೊತ್ತಿಲ್ಲ. ನಾನು ನಮ್ಮದಂಥ ಪಕ್ಷದ ಕಾರ್ಯಕರ್ತರು, ಸಿದ್ಧಾಂತ, ಬೆಳೆದುವಂಥ ಆದಿ, ಇವೆಲ್ಲ ಕೂಡ ನೀವು ಹೇಳ್ದಂಗೆ ಜಾತ್ಯತೀತ ತತ್ವ, ಇವನ್ನೆಲ್ಲ ಕೂಡ ಇವತ್ತು ಮಾಡ್ಕೊಂಡು ಬಂತು. IT ಕನ್ಸಲ್ಟೆಂಟು, ಇನ್ಕಮ್ ಟ್ಯಾಕ್ಸ್ ಆಡಿಟರ್, ಕನ್ಸಲ್ಟೆಂಟ್ ಅಲ್ಲ, ಆಡಿಟರ್ ಒಬ್ಬರು ಫೋನ್ ಮಾಡಿ ಹಿಂಗೆ ಹೇಳಿದ್ರು ಅಂದರೆ ಅದು ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಹೇಳ್ದಂಗೆ ಅವರು. ಅಂದರೆ ಕೇಂದ್ರ BJPಯಿಂದ ಬಂದಂಥ ಒತ್ತಡ ಅಂತ. ಮತ್ತು ರಾಜ್ಯ BJP ಅವರು ಅದನ್ನ ಹೆಂಗೆ ತಡ್ಕೋತಾರೆ. ಹೈಕಮಾಂಡಿಗೆ ಧಮಕಿ ಹಾಕ್ತಾ ಇದ್ದಾರೆ ಅಂತ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಈ ಮಾತುಗಳನ್ನು ಹೇಳುವ ಮೂಲಕ, ಇಷ್ಟು ದಿವಸ ಹೇಳದೇ ಇರುವ ಈ ಮಾತುಗಳನ್ನು ಈಗ ಹೇಳುವ ಮೂಲಕ ಹೈಕಮಾಂಡಿಗೆ ಧಮಕಿ ಹಾಕ್ತಾ ಇದ್ದಾರೆ. ನೀವು ಅಧಿಕಾರ ಕೊಟ್ಟರೆ ಗ್ರೀನ್ ಬಸ್ ಹತ್ತುತ್ತೀನಿ, ಇಲ್ಲ ಅಂದರೆ ರೆಡ್ ಬಸ್ ಹತ್ತುತ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ. ಶೋಭಾ ಕರಂದ್ಲಾಜೆ ಅವರು ಹೇಳ್ತಾರೆ, ದೆಹಲಿಯಿಂದ ಕಾಲ್ ಮಾಡಿದ್ಯಾರು ಅನ್ನೋದನ್ನು ಪತ್ತೆ ಹಚ್ಚಿ ಸುಮ್ಮನೆ ಪ್ರಚಾರ ಪಡಿಬೇಡಿ DK ಶಿವಕುಮಾರ್ ಅವರೇ ಅಂತ. ಕುಮಾರಸ್ವಾಮಿ ಅವರನ್ನು ಕೇಳಲಾಗಿ, ಅವ್ರಿಗೆ ಉಪಮುಖ್ಯಮಂತ್ರಿ ಆಗುವ ಆಫರ್ ಬಂದಿತ್ತು, ನನಗೆ ಮುಖ್ಯಮಂತ್ರಿನೇ ಆಗು ಅಂತ ಹೇಳಿದ್ರಲ್ಲ ಅಂತಾರೆ ಕುಮಾರಸ್ವಾಮಿ ಅವರು. ಅದನ್ನು ನಮ್ಮ ಇಂಟರ್ವ್ಯೂನಲ್ಲೂ ಹೇಳ್ಕೊಂಡಿದ್ದಾರೆ ಅವರು. HD ಕುಮಾರಸ್ವಾಮಿ ಅವರು ಇದೇ ಸ್ಟುಡಿಯೋಗೆ ಬಂದಂಥ ಸಂದರ್ಭದಲ್ಲಿ 2018ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದೋಗಿ ಸಮ್ಮಿಶ್ರ ಸರ್ಕಾರ, ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರ ರಚನೆ ಆಯ್ತಲ್ಲ, ಅದಾದ ಮೇಲೆ ಪ್ರಧಾನಮಂತ್ರಿಗಳನ್ನು ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿ ಅವರು ಭೇಟಿಯಾಗೋದಕ್ಕೆ ಹೋದಾಗ ಅಲ್ಲಿಂದ ಒಂದು ಆಫರ್ ಬಂತಂತೆ. ಕಾಂಗ್ರೆಸ್ನವ್ರ ಜೊತೆ ಸೇರ್ಕೊಂಡು ಏನು ಸರ್ಕಾರ ಮಾಡ್ತೀರಿ, ನೆಮ್ಮದಿಯಾಗಿ ಅಧಿಕಾರ ನಡೆಸೋದಕ್ಕಾಗೋದಿಲ್ಲ, ಬಿಟ್ಟು ನಮ್ಮ ಜೊತೆಗೆ ಸೇರ್ಕೊಳ್ಳಿ, ಮುಖ್ಯಮಂತ್ರಿಯಾಗಿ ಮುಂದುವರಿರಿ ನೀವು ಅಂದ್ರಂತೆ. ಇವತ್ತು ಕುಮಾರಸ್ವಾಮಿ ಅವರು ಹೇಳ್ತಾರೆ, ಆವತ್ತು ನಾನು BJP ಜೊತೆಗೆ ಸೇರ್ಕೊಂಡು ಮುಖ್ಯಮಂತ್ರಿ ಆಗಿದ್ದರೆ ಈಗಲೂ ಮುಖ್ಯಮಂತ್ರಿ ಆಗಿರ್ತಿದ್ದೆ ಅಂತಾರೆ ಅವರು. ಈಗಲೂ ಮುಖ್ಯಮಂತ್ರಿ ಆಗಿರ್ತಿದ್ದೆ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. ಇಷ್ಟು ದಿನ ಹೇಳಿದ್ದಂಥ ಸತ್ಯವನ್ನು ಈಗ ಪದೇ ಪದೇ ಹೇಳ್ತಾ ಇದ್ದಾರೆ ಅಂತಂದರೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರಿಗೆ, ಸಿದ್ದರಾಮಯ್ಯನವ್ರಿಗೆ ಥ್ರೆಟ್ ಕೂಡ ಕೇಳ್ತಾ ಇದ್ದಾರೆ. ಸತ್ಯವನ್ನು ಹೊರ ಬಿಚ್ಚಬೇಕು. ಅವರು ಯಾರು ಫೋನ್ ಮಾಡಿದರು, ಎಷ್ಟು ಗಂಟೆಗೆ ಫೋನ್ ಮಾಡಿದರು ಎಲ್ಲ ಹೇಳಬೇಕು. ಪಕ್ಕಾ ಮೆಸೇಜು, ಧಮ್ಕಿ ಇದು. ನಾನು ರೆಡ್ ಬಸ್ ಹತ್ಬೇಕಾ, ಗ್ರೀನ್ ಬಸ್ ಹತ್ಬೇಕಾ, ಎರಡು ತೀರ್ಮಾನ ಮಾಡ್ಕೊಳ್ಳಿ. ನೀವು ಕೊಡಲಿಲ್ಲ ಅಂದರೆ ಆ ಫೋನ್ ಬಂದಿತ್ತಲ್ಲ, ಅದ್ಯಾವುದು ಡೆಲ್ಲಿಯಿಂದ, ಆಡಿಟರ್ ಆಫೀಸಿಂದ, ಅಲ್ಲಿ ಚಾಯ್ಸ್ ಐತೆ ನನಗೆ ಅನ್ನೋ ಮೆಸೇಜನ್ನು ಅವರು ಸಿದ್ದರಾಮಯ್ಯನವ್ರಿಗೆ ಮತ್ತು ಕಾಂಗ್ರೆಸ್ ನಾಯಕತ್ವಕ್ಕೆ ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ. ಒಂದೇ ಕಲ್ಲಲ್ಲಿ ಎರಡು ಅಕ್ಕಿನ ಹೊಡೆದಿದ್ದಾರೆ DK ಶಿವಕುಮಾರ್ ಅವರು. ಒಟ್ಟಲ್ಲಿ ನಾವೇನು ನವೆಂಬರ್ ಕ್ರಾಂತಿ ಹೇಳ್ತಾ ಇದ್ರಿ, ಆ ನವೆಂಬರ್ ಕ್ರಾಂತಿಯ ಮುನ್ಸೂಚನೆಗಳು. ಯಾರು ಕರೆ ಮಾಡೋರು? ಒಂದ್ಸಾರಿ ಡೀಟೇಲ್ಸ್ ಕೊಡಿ ನೋಡೋಣ. ಅದನ್ನು ಕೇಂದ್ರ ಸರ್ಕಾರ ಇದೆ, ಪತ್ತೆ ಮಾಡಿಸೋಣ ಅದು ಯಾರು ಕರೆ ಮಾಡಿದ್ರು ಅಂತ. ಇದೇ ಕತೆ DK ಶಿವಕುಮಾರ್ದು, ಇದೇ ಕತೆ ಬೇರೆಯವ್ರದ್ದು. ಅವರೇ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಅವರನ್ನು ಕರ್ಕೊಂಡು ಬಂದು DCM ಮಾಡುವಂತ ದರ್ದು ಬಂದಿಲ್ಲ. ನಾವು ವಿರೋಧ ಪಕ್ಷದಲ್ಲಿ ಇವತ್ತು ಇರ್ಬೋದು, ಆದ್ರೆ ದೇಶದಲ್ಲಿ ಅತ್ಯಂತ ಹೆಚ್ಚು ರಾಜ್ಯಗಳಲ್ಲಿ 20ಕ್ಕಿಂತ ಹೆಚ್ಚು ರಾಜ್ಯದಲ್ಲಿ ನಾವು ಸರ್ಕಾರ ನಡೆಸ್ತಿದೀವಿ ಅಂತ ಪಾರ್ಟಿ ನಮ್ದು. ಶಿವಕುಮಾರ್ ಅವ್ರಿಗೆ DCM ಆಫರ್ ಇತ್ತಂತೆ ಸರ್, ಆದ್ರೆ ಕೇಂದ್ರ ನನಗೆ ಮುಖ್ಯಮಂತ್ರಿ ಸ್ಥಾನವೇ ಆಫರ್ ಇರ್ಲಿಲ್ವಾ? ನಾನು ಬಿಟ್ಟೋದ್ನ ಕಾಂಗ್ರೆಸ್ನವ್ರನ್ನ, ಅದೆಲ್ಲ ಬೇರೆ ವಿಷಯ. ನನಗೆ ಮುಖ್ಯಮಂತ್ರಿ ಸ್ಥಾನನೇ ಕೊಟ್ಟಿದ್ನ ಬೇಡ ಅಂದಲ್ಲ. ಇವತ್ತು ನಾನೇ ಇರುವೆ, ಇವತ್ತು ನಾನೇ ಮುಖ್ಯಮಂತ್ರಿ ಆಗಿರುವೆ. ಸ್ವಲ್ಪ ದಿಲ್ಲಿ ಹವಾಮಾನ ಸೆಟ್ ಆಗದೆ ಅನಾರೋಗ್ಯಗೊಂಡಿದ್ದರು ಕುಮಾರಸ್ವಾಮಿ ಅವರು. ಆರೋಗ್ಯ ಸುಧಾರಿಸಿದೆ, ಮಂಡ್ಯಕ್ಕೆ ಬಂದಿದ್ದಾರೆ. 3 ತಿಂಗಳ ಕ್ಷೇತ್ರಕ್ಕೆ ಬಂದಿರಲಿಲ್ಲ ಅವರು. ವೈದ್ಯರ ಸಲಹೆ ಮೇರೆಗೆ ವಿಶ್ರಾಂತಿಯಲ್ಲಿದ್ದರು, ಮಂಡ್ಯದಲ್ಲಿ ಓಡಾಡ್ತಿದ್ದಾರೆ. ಈಗ BJP ನಾಯಕರುಗಳ ಚಾಲೆಂಜ್ ಇತ್ತಲ್ಲ, ಹೆಸರು ಹೇಳ್ರಿ ಅಂತ. ಸದನದಲ್ಲಿ ಹೇಳ್ಬಿಡ್ತೀನಿ ಹುಷಾರು ಅಂತಂದಿದ್ದಾರೆ. ಸದನದಲ್ಲಿ ಹೇಳ್ಬಿಡ್ತೀನಿ, ವಿಧಾನಸಭೆಯಲ್ಲಿ ಶಾಸಕರ ಮೂಲಕನೇ ಹೇಳಿಸ್ಬಿಡ್ತೀನಿ ಹುಷಾರು ಅಂತ ಎಚ್ಚರಿಕೆ ಕೊಟ್ಟರು.
ಉಪಮುಖ್ಯಮಂತ್ರಿಗಳು. ಅದನ್ನೊಮ್ಮೆ ಕೇಳಿಸ್ಕೊಳ್ಳಿ. ಅವರೆಲ್ಲ ಆಫರ್ ಕೊಟ್ಟಿದ್ದು, ಆಫೀಸರ್ ಕೊಟ್ಟಿದ್ದು ಅಂತ ಹೇಳಿದ್ದೇನೆ, ನಾಯಕರೆಲ್ಲ ಆಹ್ವಾನ ಮಾಡಿದ್ರು ಅಷ್ಟೇ. ಆಫೀಸರ್ ಕೊಟ್ಟಿದ್ರು ಅನ್ನೋದನ್ನು ನಾನು ಹೇಳಿದ್ದೇನೆ. ನಾನು ಏನು ಹೇಳಿದ್ದೇನೆ ಅದು ಸರಿಯಾಗಿ ಮಾಡಿ. BJP ನಾಯಕರು ಜೈಲಿಗೆ ಹೋಗುವಂತ ಯಾರು ನನಗೆ ಹೇಳಿಲ್ಲ. BJP ಹೇಳಿದ್ದಾರೆ, ನಾನು ಹೇಳಿದ್ದೇನಲ್ಲ, ಹೆಸರು ಹೇಳಿದ ಡೆಸಿಗ್ನೇಷನ್ ಹೇಳಿದ್ದೀನಲ್ಲ. ಈಗ ಅದ್ರ ಬಗ್ಗೆ ಚರ್ಚೆ ಬೇಡ, ಅದೆಲ್ಲ ಆಗೋಯ್ತು. 5 ವರ್ಷ ಮುಗಿದೋಯ್ತು. ಅದಕ್ಕೆಲ್ಲ ವಾಪಸ್ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೀವಿ. ಕೆಲವು ವಿಚಾರ ತಿಳಿಸಿದೆ ಅಷ್ಟೇ, ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಏನು ಇದು ಕಟ್ಟು ಸತ್ಯ ಏನಿಲ್ಲ. ಬೇಕಾದ್ರೆ ಹೆಸರು ಹೇಳುವಂತಂದ್ರೆ ಇಲ್ಲಿ ಹೇಳಕ್ತಾ ಇರಲಿಲ್ಲ, ಯಾವ್ದಾದ್ರು ಅಸೆಂಬ್ಲಿಲಿ ಬೇಕಾದ್ರೆ ಹೇಳುವಂತ ಅಲ್ಲಿ BJPಯವರು ಬೇಕಾದ್ರೆ ಹೇಳ್ತೀನಿ, ರೆಕಾರ್ಡ್ ಬರಬೇಕು. ಬೇಕಾದ್ರೆ ಅಸೆಂಬ್ಲಿಲಿ ಇರುವಂಥ MLAಗಳ ಕೈಲೇ ಹೇಳಿಸ್ತೀನಿ ನಾನು, ಯಾರು ಕರೆದಿದ್ರು ಯಾರು ಮಾಡಿದ್ರು ಅಂತ. ಇನ್ನು BJPಯದು ಒಂದಷ್ಟು ಸುದ್ದಿ. ಎಲ್ಲ ರಾಜ್ಯಗಳಿಗೆ, ಹೆಚ್ಚು ಕಡಿಮೆ ಎಲ್ಲ ರಾಜ್ಯಗಳಿಗೂ ರಾಜ್ಯಾಧ್ಯಕ್ಷರನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ ಅಥವಾ ಆಯ್ಕೆಯ ಪ್ರಕ್ರಿಯೆ ರೀತಿಯಲ್ಲಿ ಮಾಡಿ ಮುಗಿಸಿದ BJPಯವರು ಕರ್ನಾಟಕದ ಕಡೆ ತಲೆ ಹಾಕ್ತಿಲ್ಲ. ವಿಜಯೇಂದ್ರ ಅವರು ಎಕ್ಸ್ಟೆನ್ಷನ್ನಲ್ಲಿದ್ದಾರೆ. ಅಂದರೆ ಪ್ರಾಸೆಸ್ ಮುಗಿತಾ ಇಲ್ಲ. ಶತಾಯಗತಾಯ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ರೆಬೆಲ್ಸ್ ಟೀಮ್, BJPಯ ರೆಬೆಲ್ಸ್ ಟೀಮ್ ಪ್ರಯತ್ನ ನಡೆಸ್ತಾ ಇರುವಾಗಲೇ ಮಾಜಿ ಮುಖ್ಯಮಂತ್ರಿ, ಸಂಸದೀಯ ಮಂಡಳಿಯ ಸದಸ್ಯ, BJP ಸಂಸದೀಯ ಮಂಡಳಿಯ ಸದಸ್ಯ ಯಡಿಯೂರಪ್ಪನವರು ದಿಲ್ಲಿಗೆ ಹೋದರು, ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದರು. ಅನೇಕ ನಾಯಕರುಗಳನ್ನು ಭೇಟಿ ಮಾಡಿದರೆ ಅಲ್ಲೇನೋ ಮನವಿ ಮಾಡಿಕೊಂಡಿದ್ದಾರೆ ಅಂತ ಸುದ್ದಿ ಹರಿದಾಡ್ತಾ ಇದೆ. ವಿಜಯೇಂದ್ರರನ್ನು ಅಧಿಕೃತವಾಗಿ ಘೋಷಣೆ ಮಾಡಿಬಿಡಿ, ಪ್ರಾಸೆಸ್ ಮುಗಿಸ್ಬಿಡಿ ಅಂತ. ನಿನ್ನೆ ಸಂಸದೀಯ ಮಂಡಳಿಯ ಸಭೆ ಇತ್ತು ದಿಲ್ಲಿಯಲ್ಲಿ. ಸದಸ್ಯರಾದ ಕಾರಣಕ್ಕಾಗಿ ಅವರು ಹೋಗಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾದರು. ರಾಜ್ಯಾಧ್ಯಕ್ಷ ಸ್ಥಾನದ ವಿಷಯ ಚರ್ಚೆಗೆ ಬಂತು ಅಂತಾರೆ. ವಿಜಯೇಂದ್ರರನ್ನು ಮುಂದುವರಿಸೋದಕ್ಕೋ ಅಥವಾ ಹೊಸದಾಗಿ ನಾಮಿನೇಟ್ ಮಾಡುವುದಕ್ಕೋ, ಚುನಾವಣೆಯ ಪ್ರಕ್ರಿಯೆಯನ್ನು ಮಾಡಿ ಮುಗಿಸೋದಕ್ಕೋ ಒಂದು ವ್ಯವಸ್ಥೆ ಮಾಡಿ ಅಂತ. ಈ ಸುದ್ದಿ ತಿಳಿದ ನಂತರ ರೆಬೆಲ್ಸ್ ಟೀಮ್ ಆಕ್ಟಿವ್ ಆಗಿದ್ದಾರೆ. ಅವರು ಸಿದ್ದೇಶ್ವರ್ ಅವರ ಮನೆಯಲ್ಲಿ, ದಾವಣಗೆರೆ ಮಾಜಿ ಸಂಸದ ಸಿದ್ದೇಶ್ವರ್ ಅವರ ಬೆಂಗಳೂರಿನ ಮನೆಯಲ್ಲಿ ಒಂದು ಟೀಮ್ನವರು ಸಭೆ ಮಾಡಿದ್ರು ಅನ್ನುವುದೊಂದು ಮಾಹಿತಿ ಬರ್ತಾ ಇದೆ. ತುಂಬ ದಿನಗಳಾದ ನಂತರ ಹೀಗೆಲ್ಲರೂ ಒಂದು ಕಡೆ ಸೇರ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಸಿದ್ದೇಶ್ವರು, NR ಸಂತೋಷು, BP ಹರೀಶು, ಕುಮಾರ್ ಬಂಗಾರಪ್ಪ, ಮಾಜಿ MLC ಪ್ರಕಾಶ್ ಖಂಡ್ರೆ ಎಲ್ಲರೂ ಸೇರಿದ್ರಂತೆ. ಇನ್ನು ವಿಜೇಂದ್ರರ ಕಟ್ಟರ್ ಬೆಂಬಲಿಗ ರೇಣುಕಾಚಾರ್ಯ ಅವರು 2028ರಲ್ಲಿ BJPನ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರೋದಕ್ಕೆ ವಿಜೇಂದ್ರರವರನ್ನು ರಾಜ್ಯಾಧ್ಯಕ್ಷರನ್ನಾಗಿಸಿದ್ದಾರೆ. ಮುಂದೆ ಕೂಡ ಅವರು ಮುಂದುವರಿತಾರೆ ಅಂದರು. ಬೇಳೂರು ಗೋಪಾಲಕೃಷ್ಣ, ಕಾಂಗ್ರೆಸ್ಸಿನ ಶಾಸಕರು, ನೀವು ಕ್ರಾಂತಿ ನವೆಂಬರ್ ಕ್ರಾಂತಿ, ಆ ಕ್ರಾಂತಿ ಈ ಕ್ರಾಂತಿ ಅಂತ ಕಾಂಗ್ರೆಸ್ ಕಡೆ ನೋಡ್ತಾ ಇದ್ದೀರಿ, ಇಲ್ಲಿ BJPಲಾಗತ್ತೆ ನೋಡ್ತಾ ಇರಿ ಕ್ರಾಂತಿ ಅಂದರು. ಯಡಿಯೂರಪ್ಪ ಮತ್ತು ಅವರ ಮಕ್ಕಳನ್ನು BJPಯಿಂದ ತೆಗೆಯೋದಕ್ಕೆ ಅವರ ಪಕ್ಷದೊಳಗೆ ಷಡ್ಯಂತ್ರ ನಡೀತಿದೆ ಅಂತ ಕೇಳಿಸ್ಕೊಳ್ಳಿ. ಅದನ್ನು 2028 ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆಗೆ ಅಧಿಕಾರಕ್ಕೆ ಬರಬೇಕು. ನೋಡಿ, ವಿಜಯೇಂದ್ರ ರಾಜ್ಯದ ಅಧ್ಯಕ್ಷರಾಗಿ, ಸನ್ಮಾನ್ಯ ಯಡಿಯೂರಪ್ಪನವರು ಯಾವ ರೀತಿ ಮಾಸ್ ಲೀಡರ್, ರಾಜ್ಯದ ಉದ್ದಗಲಕ್ಕೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಹೆಬ್ಬಾಗಿಲು ಸಂಘಟನೆ ಮಾಡಿ ಅಧಿಕಾರಕ್ಕೆ ತಂದರು. ವಿಜಯೇಂದ್ರ ಪಕ್ಷವನ್ನು ಬಲಪಡಿಸ್ತಾರೆ. ಆ ವಿಶ್ವಾಸದಿಂದ ರಾಜ್ಯದ ಅಧ್ಯಕ್ಷ ಮಾಡಿದರೆ ಮುಂದುವರಿತೆ ಅಂತ ವಿಶ್ವಾಸ ನನಗಿದೆ. ಆಗುತ್ತೆ, BJPಯಲ್ಲೂ ಆಗುತ್ತೆ. BJPಯಲ್ಲೂ ಯಡಿಯೂರಪ್ಪನ ಮಕ್ಕಳ ಕುಟುಂಬವನ್ನು ಅವ್ರಿಗೆ ತೆಗಿಬೇಕು ಅನ್ನೋದು BJPಯ ಭಾಳಷ್ಟು ಜನರಲ್ಲಿದೆ. ಇವತ್ತು ವಿಜೇಂದ್ರನಿಗೆ ಅಧ್ಯಕ್ಷ ಮಾಡಬಾರ್ದು ಅನ್ನೋದು ಭಾಳ ಜನರಲ್ಲಿ ಇದಲ್ಲಿದೆ. ಹಂಗಾಗಿ ಅವರಲ್ಲೂ ಇವತ್ತು ಕ್ರಾಂತಿ ಆಗೇ ಆಗುತ್ತೆ. ಹಂಗಾಗಿ ನಮ್ಮ ಕ್ರಾಂತಿ ಬಗ್ಗೆ ಅವ್ರು ಯೋಚನೆ ಮಾಡೋದು ಬೇಡ, ಅವ್ರ ಕ್ರಾಂತಿ ಮಾಡ್ಕೊಳ್ಳೋದು, ಅವ್ರ ಕ್ರಾಂತಿ ಉಳಿಸ್ಕೊಳ್ಳೋಕೆ ಹೇಳಿ. ಹಾಗಾಗಿ ಕ್ರಾಂತಿ ನಮ್ಮಲ್ಲಿಲ್ಲ, ನೆಕ್ಸ್ಟ್ BJPಯಲ್ಲೇ ಕ್ರಾಂತಿ ಆಗುತ್ತೆ. ಇನ್ನೊಂದು 3 ತಿಂಗಳಲ್ಲಿ ಆಗುತ್ತೆ, ಬರೆದಿಟ್ಕೊಳ್ಳಿ. ಮುಂದಿನ ಸುದ್ದಿಗೆ ಹೋಗೋಣ. ಬಿಹಾರ ಚುನಾವಣೆ ಮೊದಲ ಹಂತದಲ್ಲಿ ಅಂದರೆ 6ನೇ ತಾರೀಕು 121 ಕ್ಷೇತ್ರಗಳಿಗೆ ಮತದಾನ ಆಗುತ್ತೆ. ಟೋಟಲ್ 243 ಕ್ಷೇತ್ರ ಅಲ್ಲಿ. ಎರಡನೇ ಹಂತದಲ್ಲಿ 122 ಕ್ಷೇತ್ರಗಳಿಗಾಗುತ್ತೆ. ಮೊದಲ ಹಂತದ 121 ಕ್ಷೇತ್ರಗಳಿಗೆ ನವೆಂಬರ್ 6ನೇ ತಾರೀಕು ಏನು ಮತದಾನ ನಡೆಯುತ್ತಲ್ಲ, ಆ ಕ್ಷೇತ್ರಗಳಿಗೆ ನಾಮಪತ್ರ ಸಲ್ಲಿಸುವುದಕ್ಕೆ ನಾಳೆ ಸಂಜೆ 5 ಗಂಟೆ ಡೆಡ್ಲೈನು. ನಾಳೆ ಸಂಜೆ 5 ಗಂಟೆಯೊಳಗೆ ನಾಮಪತ್ರ ಸಲ್ಲಿಕೆಯಾಗಬೇಕು. ಮಹಾಗಠಬಂಧನ್ನಲ್ಲಿ ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸ್ಥಾನ ಅನ್ನೋದೇ ಫೈನಲ್ ಆಗಿಲ್ಲ. ಇನ್ನು ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಕ್ಷೇತ್ರ, ಯಾವ್ಯಾವ ಕ್ಷೇತ್ರ ಅನ್ನೋದೇ ಫೈನಲ್ ಆಗಿಲ್ಲ. ನೆನ್ನೆನೂ ಹೇಳಿದೆ ನಾಳೆ ಸಂಜೆ ಅಷ್ಟೊತ್ತಿಗೆ ಬಗೆಹರಿಸ್ಕೊಂಡ್ಬಿಡ್ತಾರೆ ಅಂತ. 9 ಗಂಟೆ 13 ನಿಮಿಷ 20 ಸೆಕೆಂಡ್ ಆಗ್ತಾ ಇದೆ. ಈ ಕ್ಷಣದ ತನಕ ಬಗೆಹರಿದಿಲ್ಲ.
ಇವತ್ತು ಮಧ್ಯರಾತ್ರಿ ಏನಾದರೂ ಲಿಸ್ಟ್ ಬಂದರೆ ಬರಬಹುದು. RJDಗೆಷ್ಟು, ಕಾಂಗ್ರೆಸ್ಸಿಗೆಷ್ಟು, VIP-ಗೆಷ್ಟು, CPMಗೆಷ್ಟು, CPI-ಗೆಷ್ಟು, ಫೈನಲ್ ಆಗ್ಬೇಕಲ್ಲ, ಅದು ಆಗ್ತಾನೇ ಇಲ್ಲ. ಅಲ್ಲಿ ಕಳೆದ ಸಲದಂತೆ 70 ಕ್ಷೇತ್ರ ನಮಗೆ ಬಿಟ್ಕೊಡ್ಬೇಕು ಅಂತ ಕಾಂಗ್ರೆಸ್ನವರು ಡಿಮಾಂಡು. ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಂಥ ತೇಜಸ್ವಿ ಯಾದವ್ ಮೊದಲು 52ರಿಂದ ಬಾರ್ಗೇನಿಂಗ್ ಶುರು ಮಾಡ್ಕೊಂಡಿದ್ದಾರೆ. 52 ಆಯಿತು, 55 ಆಯಿತು, 58 ಆಯಿತು, ನೆನ್ನೆ ತನಕ 58 ಅಂತಿದ್ರು. ಇವತ್ತು 60 ಸ್ಥಾನಗಳನ್ನು ಕಾಂಗ್ರೆಸ್ಸಿಗೆ ಕೊಡೋದಕ್ಕೆ ತಯಾರು ಅನ್ನೋ ಲೆವೆಲಿಗೆ ಬಂದಿದ್ದಾರೆ. ಅದು ಕೂತ್ಕೊಂಡು ಮಾತಾಡಿ ಬಗೆಹರಿತಾ ಇಲ್ಲ. ಅದಕ್ಕೆ RJD ಪಾಡಿಗೆ RJD ಬಿ ಫಾರಮ್ಗಳನ್ನು ಕೊಡ್ತಾ ಇದೆ, ಕಾಂಗ್ರೆಸ್ ಪಾಡಿಗೆ ಕಾಂಗ್ರೆಸ್ನವ್ರು ಕೊಟ್ಕೊತಾ ಇದ್ದಾರೆ. CPIM ಅದೊಂದು ಬಗೆಹರಿದಂಗೆ ಕಾಣಿಸ್ತಾ ಇದೆ. CPIM CPI ಸೇರಿ 30 ಕ್ಷೇತ್ರಗಳನ್ನೇನೋ ಕೊಟ್ಟಿದ್ದಾರೆ. ಆ VIP ಇದೆಯಲ್ಲ, ಅಲ್ಲಿ 16 ಕ್ಷೇತ್ರಗಳನ್ನು ಕೊಡಬೇಕು ಅಂತ ತೇಜಸ್ವಿ ಯಾದವ್ರ ಪ್ಲ್ಯಾನ್ ಇದೆ. ಅವರು 40 ಕೇಳ್ತಾ ಇದ್ದಾರೆ. 40 ಕ್ಷೇತ್ರ ಬೇಕು ನಮಗೆ ಅಂತ. ಅದರ ಜೊತೆಗೆ ಇನ್ನೂ ಒಂದು ಡಿಮಾಂಡು, ಚುನಾವಣೆ ಗೆದ್ದು ಅಧಿಕಾರಕ್ಕೆ ಬಂದರೆ DCM ಸ್ಥಾನವನ್ನು ನಮಗೆ ಕೊಡಬೇಕು ಅಂತ ಕೇಳ್ತಾರೆ. DCM ಸ್ಥಾನವನ್ನು ನಮಗೆ ಕೊಡಬೇಕು ಅಂತ ಮುಖೇಶ್ ಸಹಾನಿ VIP ಪಕ್ಷದ ಅಧ್ಯಕ್ಷರು. DCM ಸ್ಥಾನ, VIP ಅಂದರೆ ವಿಕಾಸಶೀಲ ಇನ್ಸಾನ್ ಪಾರ್ಟಿ, ವಿಕಾಸಶೀಲ ಇನ್ಸಾನ್ ಪಕ್ಷ. 16 ಸ್ಥಾನ ಕೊಡ್ತೀವಿ ಅಂತ RJD ಹೇಳ್ತಾ ಇದೆ, ತೇಜಸ್ವಿ ಯಾದವ್ ಹೇಳ್ತಾ ಇದ್ದಾರೆ 40 ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಲೆಫ್ಟಿಸ್ಟ್ ಪಕ್ಷಗಳಿಗೆ 30 ಕೊಟ್ಟಿದ್ದಾರೆ. RJD 135ರಲ್ಲಿ ಸ್ಪರ್ಧೆ ಮಾಡುತ್ತೆ. ಈ ಮಾತುಕತೆ ಈ ಹಂತಕ್ಕೆ ಬಂದಿರೋದು ನೋಡಿದರೆ ಕಾಂಗ್ರೆಸ್ಸಿಗೆ ಒಂದು 60. ಕಳೆದ ಸಲ 70 ಕೊಟ್ಟಿದ್ರು, 70ರಲ್ಲಿ 19 ಗೆದ್ದಿತ್ತು ಕಾಂಗ್ರೆಸ್ಸು. ಕಾಂಗ್ರೆಸ್ಸಿನ ಸ್ಟ್ರೈಕ್ ರೇಟ್ ಅಷ್ಟು ಇಳಿದ ಕಾರಣಕ್ಕಾಗಿ ಮಹಾಗಠಬಂಧನ ಅಧಿಕಾರಕ್ಕೆ ಬರಲಿಲ್ಲ. ಈ ಸಲ ಎಡವಟ್ಟು ಮಾಡ್ಕೋಬಾರ್ದು ಅಂತ ತೇಜಸ್ವಿ ಯಾದವ್ ಸೀರಿಯಸ್ ಆಗಿ ಸೀಟ್ ಹಂಚಿಕೆ ಕೂತ್ಕೊಂಡಿದ್ದಾರೆ. ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡ್ತಾ ಇದೆ. ಅನೇಕ ಕ್ಷೇತ್ರಗಳಿಗೆ ಘೋಷಣೆ ಮಾಡೋದು. ಟಿಕೆಟ್ ಮೊದಲನೇ ಹಂತದಲ್ಲಿ ಚುನಾವಣೆ ನಡೆಯುವಂಥ 15 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ. ಯಾರ್ಯಾರು ಅನ್ನೋದಿದೆ, ಅಷ್ಟು ನಿಮಗೇನಷ್ಟು ಇಂಟ್ರೆಸ್ಟ್ ಬರಲಿಕ್ಕಿಲ್ಲ. ಇದರಲ್ಲಿ ಹೆಸರುಗಳನ್ನು ಹೇಳೋದಿಲ್ಲ ನಾನು. ಮುಖೇಶ್ ಸಾಹನಿ VIP ಪಕ್ಷದ ನಾಯಕರು ಇವತ್ತು ಅರ್ಜೆಂಟಾಗಿ ಪ್ರೆಸ್ ಮೀಟ್ ಕರೆದುಬಿಟ್ರು. ಸಂಜೆ 6 ಗಂಟೆಗೆ ಅನಿಸುತ್ತೆ ಪತ್ರಿಕಾಗೋಷ್ಠಿ ಕರೆದ್ರು. ಅವರು ಪತ್ರಿಕಾಗೋಷ್ಠಿ ಕರೆದ್ರೆ ಅದರಲ್ಲಿ ಏನು ಹೇಳ್ತಾರೆ, 40 ಕ್ಷೇತ್ರ ನಮಗೆ ಕೊಡಬೇಕು, ಜೊತೆಗೆ ನನ್ನನ್ನು DCM ಮಾಡಬೇಕು, ಹಾಗಂದರೆ ಮಾತ್ರ ನಾನು ಮಹಾಗಠಬಂಧನಲ್ಲಿ ಇರ್ತೀನಿ, ಇಲ್ಲ ಮಹಾಗಠಬಂಧನ ಬಿಟ್ಟು ಹೋಗ್ತೀನಿ ಅಂತ ಹೇಳುವುದಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ರು. ಹಾಗೆ ಒಂದು ವೇಳೆ ಹೇಳಿಬಿಟ್ರೆ ಅಧ್ವಾನ ಆಗುತ್ತೆ ಅಂತ ಸ್ವತಃ ರಾಹುಲ್ ಗಾಂಧಿ ಮುಖೇಶ್ ಸಹಾನಿ ಅವರಿಗೆ ಫೋನ್ ಮಾಡಿ ಆ ಪತ್ರಿಕಾಗೋಷ್ಠಿಯನ್ನು ಕೊನೆಯ ಕ್ಷಣದಲ್ಲಿ ಕ್ಯಾನ್ಸಲ್ ಮಾಡಿಸಿದ್ರಂತೆ. ಕೊನೆಯ ಕ್ಷಣದಲ್ಲಿ ಕ್ಯಾನ್ಸಲ್ ಮಾಡಿಸಿದ್ದಾರೆ ಅದನ್ನು. ಇನ್ನೊಂದು ಕಡೆ ಟಿಕೆಟ್ ಹಂಚಿಕೆಯಾದ ಘೋಷಣೆಯಾದ ಕ್ಷೇತ್ರಗಳಲ್ಲೂ ಸ್ವಲ್ಪ ಬಡದಾಟಗಳಿದ್ದಾವೆ. ಅದು ಆ್ಯಕ್ಚುಲಿ NDAದಲ್ಲೂ ಇದೆ. ಇದು ಏರ್ಪೋರ್ಟ್ನಲ್ಲಿನ ಬಡದಾಟ. ಇದು ಈ 3 ನಾಯಕರುಗಳ ಮೇಲೆ ಕಾರ್ಯಕರ್ತರ ಆಕ್ರೋಶ. ಬಿಕ್ರಮ್ ವಿಧಾನಸಭಾ ಕ್ಷೇತ್ರದ ಟಿಕೆಟನ್ನು 5 ಕೋಟಿ ರೂಪಾಯಿಗೆ ಮಾರ್ಕೊಂಡಿದ್ದೀರಿ ಅಂತ. ಇನ್ನೊಂದು ಕಡೆ VIP ಪಕ್ಷದ ಕಾರ್ಯಕ್ರಮ, ಅದು ವಿಕಾಸಶೀಲ ಇನ್ಸಾನ್ ಪಕ್ಷದ ಕಾರ್ಯಕ್ರಮದಲ್ಲಿ ಗಲಾಟೆ. ಪ್ರಧಾನಿ ನರೇಂದ್ರ ಮೋದಿಯವರು ನೋಡಿ, ವಿಪಕ್ಷದ ಮೈತ್ರಿಕೂಟದಲ್ಲಿರುವ ಗಲಾಟೆ ತಮ್ಮ ಮೈತ್ರಿಕೂಟದಲ್ಲಿರುವ ಒಗ್ಗಟ್ಟನ್ನೇ ಟ್ರಂಪ್ ಕಾರ್ಡ್ ಆಗಿ ಬಳಸ್ತಾ ಇದ್ದಾರೆ. ಎಲ್ಲ ಮಿತ್ರ ಪಕ್ಷಗಳೊಂದಿಗೆ ನಮ್ಮ ಮೈತ್ರಿ ಸಮನ್ವಯ ಅತ್ಯುತ್ತಮವಾಗಿರಬೇಕು. ಬಿಹಾರದ ಪ್ರತಿಯೊಂದು ಮನೆಯಿಂದ ಒಂದೇ ಧ್ವನಿ ಕೇಳಿ ಬರ್ತಾ ಇದೆ, ಒಗ್ಗಟ್ಟಿನ NDA, ಒಗ್ಗಟ್ಟಿನ ಬಿಹಾರ ಹೇಳಿದ್ರು. ಅವ್ರಿಗೆ ಕೇಳಿಸ್ಕೊಳ್ಳಿ. बिहार के घर घर से एक ही आवाज सुनाई दे रही है और वो आवाज क्या है? एकजुट NDA, एकजुट बिहार, फिर से बनेगी सुशासन की सरकार। साथियों, हमें ये भी याद रखना है कि हर बूथ में हमारे साथ NDA के अन्य दलों के कार्यकर्ता भी होंगे। भाजपा के अलावा JDU है, लोक जनशक्ति पार्टी है, राष्ट्रीय लोक मोर्चा है, हिंदुस्तानी अवाम मोर्चा है। इन सभी सहयोगी पार्टियों के साथ हमारा ಮೋದಿ ಆ್ಯಕ್ಚುಲಿ ಇವತ್ತು ಆಂಧ್ರ ಪ್ರದೇಶದಲ್ಲಿದ್ದಾರೆ.
ಒಂದು ಮೆಗಾ ಶೋ ಮಾಡಿದ್ರು, ಸಾವಿರಾರು ಕೋಟಿಯ ಕಾರ್ಯಕ್ರಮಗಳಿಗೆ ಚಾಲನೆ. ಅದೆಲ್ಲ ಕರ್ನೂಲು ಮತ್ತು ನಂದ್ಯಾಲ ಜಿಲ್ಲೆಯಲ್ಲಿ ನರೇಂದ್ರ ಮೋದಿ ಅವರು ಅನೇಕ ಕಾರ್ಯಕ್ರಮಗಳಾದವು. ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು ನಂದ್ಯಾಲ ಜಿಲ್ಲೆಯಲ್ಲಿ. ಕರ್ನೂಲ್ನಲ್ಲಿ 13,430 ಕೋಟಿ ರೂಪಾಯಿಯ ಯೋಜನೆಗಳಿಗೆ ಚಾಲನೆ. 12 ಜ್ಯೋತಿರ್ಲಿಂಗಗಳಿಗೆ, 12 ಲಿಂಗಗಳ ಪೈಕಿ ಮಲ್ಲಿಕಾರ್ಜುನ, ಶ್ರೀಶೈಲ ಮಲ್ಲಿಕಾರ್ಜುನ ಒಂದು ಲಿಂಗ. 52 ಶಕ್ತಿಪೀಠಗಳಲ್ಲಿ ಭ್ರಮರಾಂಬ ಮಲ್ಲಿಕಾರ್ಜುನ ಕೂಡ ಒಂದು. 1672ರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರೇ ಇಲ್ಲಿ ಭೇಟಿ ಕೊಟ್ಟಿದ್ದರು. ಅದರ ನೆನಪಿಗೋಸ್ಕರ ದೊಡ್ಡದಾದಂಥ ಶಿವಾಜಿಯ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಲಾಯಿತು. ಇನ್ನು ನಾರಾ ಲೋಕೇಶ್ ಆಂಧ್ರ ಪ್ರದೇಶದ IT-BT ಸಚಿವರು. ಅವರೊಂಥರ ಗೆದ್ದಿರುವ ಖುಷಿಯಲ್ಲಿದ್ದಾರೆ. ಇರಲಿ, ಯಾಕೆ ಗೆದ್ದಿರುವ ಖುಷಿ? 1,30,000 ಕೋಟಿ ರೂಪಾಯಿಯ ಗೂಗಲ್ ಇನ್ವೆಸ್ಟ್ಮೆಂಟನ್ನು ವಿಶಾಖಪಟ್ಟಣಂಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಂಗಳೂರು ಜೊತೆ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ಬೆಂಗಳೂರಿನ ರಸ್ತೆಗಳು ಸರಿ ಇಲ್ಲ, ಸ್ವಚ್ಛತೆ ಇಲ್ಲ ಅಂತ ಯಾರೋ ಒಬ್ಬ CEO ಟ್ವೀಟ್ ಮಾಡಿ ನಾವು ಬೆಂಗಳೂರು ಬಿಟ್ಟು ಬೇರೆ ಕಡೆ ಎಲ್ಲರೂ ಹೋಗ್ಬಿಡ್ತೀವಿ ಅಂದರೆ, ನಮ್ಮಲ್ಲಿ ಬನ್ನಿ ತುಂಬ ಕ್ಲೀನ್ ಇದೆ ಅಂತಾರೆ ಅವರು. ನಮ್ಮಲ್ಲಿ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಅಂತಾರೆ ನಾರಾ ಲೋಕೇಶ್. ಅಷ್ಟರ ಮಟ್ಟಿಗೆ ಸ್ಪರ್ಧಾತ್ಮಕ ಅನ್ನುವಂತೆ ನಿಂತ್ಕೊಂಡಿದ್ದಾರೆ. ಇವತ್ತಿನ ಟ್ವೀಟ್ ನೋಡಿ, ಉರ್ಸ ಟ್ವೀಟು ಅಂತಾರೆ ಇದಕ್ಕೆ. ದೇಸೆ ಆಂಧ್ರ ಫುಡ್ ಈಸ್ ಸ್ಪೈಸಿ, ಸೀಮ್ಸ್ ಸಮ್ ಆಫ್ ಅವರ್ ಇನ್ವೆಸ್ಟ್ಮೆಂಟ್ಸ್ ಆರ್ ಟು, ಸಮ್ ನೇಬರ್ಸ್ ಆರ್ ಆಲ್ರೆಡಿ ಫೀಲಿಂಗ್ ದ ಬರ್ನ್ ಅಂತ ಕರ್ನಾಟಕಕ್ಕೆ ಹೇಳಿರೋದಿದು. ಆಂಧ್ರದ ಊಟ ಖಾರ ಅಂತಾರೆ, ಸ್ಪೈಸಿ. ಹಾಗೆ ನಮ್ಮಲ್ಲಿ ಬಂದಿರುವ ಕೆಲವು ಹೂಡಿಕೆಗಳು, ಇನ್ವೆಸ್ಟ್ಮೆಂಟ್ಗಳು ಕೂಡ ಖಾರವೇ. ನಮ್ಮ ಕೆಲವು ಅಕ್ಕಪಕ್ಕದವರಿಗೆ ಆಗಲೇ ಉರಿ ಆಗ್ತಿದೆ ಅಂತ ಟ್ವೀಟಿನ ಅರ್ಥ. ಯಾಕೆ ಬೇಕಾಗಿತ್ತಿದು? ಗೂಗಲ್ ಇನ್ವೆಸ್ಟ್ಮೆಂಟು ಬೆಂಗಳೂರಿಗೆ ಬರಬೇಕು ಅನ್ನುವಂಥದ್ದು ನಿರೀಕ್ಷೆ, ನ್ಯಾಚುರಲ್ ಕೂಡ ಅನಿಸುತ್ತದು. IT-BT ಹಬ್ ಇದು. ಆದರೆ ಆಂಧ್ರ ಪ್ರದೇಶಕ್ಕೆ ಹೋಗಿದೆ. ಅದರ ಬಗ್ಗೆ ವಿಪಕ್ಷದವರು ಸರ್ಕಾರದ ಮೇಲೆ, ಸರ್ಕಾರದವರು ವಿಪಕ್ಷಗಳ ಮೇಲೆ ಆರೋಪ ಪ್ರತ್ಯಾರೋಪ. ಕೇಳಿಸ್ಕೊಳ್ಳಿ ಒಂದ್ಸಲ. ಕೈಗಾರಿಕಾ ಮಂತ್ರಿ ಅಂತಕ್ಕಂಥದ್ದೇನಿದೆ ದೆಹಲಿನಲ್ಲಿ, ಇವತ್ತು ಕೈಗಾರಿಕೆಗಳನ್ನು ತರತಕ್ಕಂಥ ಅಧಿಕಾರಗಳು ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರದಲ್ಲೇ. ಕೈಗಾರಿಕಾ ಮಂತ್ರಿ ಇರ್ಬೋದು ನಾನು, ಆದರೆ ಕೆಲವು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲವು ಸ್ಕೀಮ್ಗಳೇನಿದೆ, ಕೈಗಾರಿಕೆಗಳ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲವು ಸ್ಕೀಮ್ಗಳನ್ನು ಅನುಷ್ಠಾನಕ್ಕೆ ತರತಕ್ಕಂಥ ಒಂದು ಲಿಮಿಟೇಷನ್ ಅಷ್ಟೇ. ನನ್ನ ರಾಜ್ಯ ಸರ್ಕಾರದ ವ್ಯಾಪ್ತಿನಲ್ಲಿ ಇವತ್ತು ನೀವು ಪ್ರತಿನಿತ್ಯ ನೋಡ್ತಾ ಇದ್ದೀರಿ, ಪಕ್ಕದ ಆಂಧ್ರ ಪ್ರದೇಶ ನಮ್ಮ ರಾಜ್ಯದ ನಡುವೆ ನಡೀತಾ ಇರತಕ್ಕಂಥ ಪೈಪೋಟಿ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ನಾನು VSLನ ಕಾರ್ಖಾನೆ ಭದ್ರಾವತಿನಲ್ಲಿ, ಅಲ್ಲಿ ಏನಾಗಿದೆ, ಚಂದ್ರಬಾಬು ನಾಯ್ಡು ಒತ್ತಡ ಜಾಸ್ತಿ ಇದೆ. ಈ ನವೆಂಬರ್ ಕ್ರಾಂತಿ ಅಂದ್ರೆ ಚಂದ್ರಬಾಬು ನಾಯ್ಡು ಗೇರ್ ಹೊಡೆದ್ರೆ ಆತನೇ ಪ್ರೈಮ್ ಮಿನಿಸ್ಟರ್ ಆಗ್ಬಿಡ್ಬೋದು, ಆತ ಇಲ್ಲ ಅಂದ್ರೆ ಸರ್ಕಾರ ಬಿದ್ದು ಬಿಡ್ತೈತೆ. ಅದಕ್ಕಾಗಿ ಜಾಸ್ತಿ ಅವ್ರಿಗೆ ಪ್ಲೀಸಿಂಗ್ ಮಾಡಬೇಕು. 50,000 ಕೋಟಿಗೂ ಹೆಚ್ಚು ದುಡ್ಡು ಕೊಟ್ಟಿದ್ದಾರೆ. ಇಲ್ಲಿ ಚಂದ್ರಬಾಬು ನಾಯ್ಡು ಸಾಹೇಬ್ರಿಗೆ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಪ್ಲೀಸಿಂಗ್ ಪಾಲಿಟಿಕ್ಸ್ ಇದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಏನಿಲ್ಲ, ಅದು ಭಾಷಣಕ್ಕೆ ಮಾತ್ರ. ತಮಿಳ್ನಾಡು ಮಾದರಿ ಅಂತ ಏನು ಹೇಳ್ಯಾರಲ್ಲ, ತಮಿಳ್ನಾಡು ಮಾದರಿ ಇವ್ರು ತರ್ತಾ ಇಲ್ಲ, ಇವರು ಪಾಕಿಸ್ತಾನ ಮಾದರಿ ತರ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಪಾಕಿಸ್ತಾನದ ಭಾಳ ಅತ್ಯಂತ ಪ್ರೀತಿ ರಾಜಕಾರಣಿ ಭಾರತದಲ್ಲಿ ಯಾರಾದರೂ ಇದ್ದರೆ ಸಿದ್ದರಾಮಯ್ಯ ಅವರು ಪಾಕಿಸ್ತಾನದ ಒಬ್ಬ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.